ಗುರುಗಳೇ ನಮಸ್ಕಾರ. ಗುರುಗಳೇ ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ಪ್ರಾರ್ಥನೆ ಶುರು ಮಾಡೋಣ. ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಮುಂಚೆ ನಾನು ಜಸ್ಟ್ ಜಾಯಿನ್ ಥ್ರೂ ಅನದರ್ ಡಿವೈಸ್. ಕಾಣ್ತಾ ಇದೆಯಲ್ಲ ಎಲ್ಲರಿಗೂ? ಕೇಳಿಸ್ತಾ ಇದೆಯಾ? ನಂದು ವಾಯ್ಸ್ ಕೇಳಿಸ್ತಾ ಇದೆಯಾ ಎಲ್ಲರಿಗೂ? ಸರ್ ಕೇಳಿಸ್ತಾ ಇದೆ. ಸೊ ಈಗ ಆಲ್ರೆಡಿ 4 ಕ್ಲಾಸ್ಗಳು ಮುಗಿದಿವೆ. ಇವತ್ತು 5ನೇ ಕ್ಲಾಸು, 5ನೇ ತರಗತಿ. ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದ್ರೆ ಈ ಹಿಂದೆ ಆಗಿರೋ ಕ್ಲಾಸ್ ಇರ್ಬೋದು, ಇಲ್ಲ ನಿಮಗೆ ಇಂಡಿವಿಜುವಲ್ ಆಗಿ ಏನಾದ್ರು ಡೌಟ್ಸ್ ಇರ್ಬೋದು. ಏನೇ ಡೌಟ್ಸ್ ಇದ್ರು ದಯವಿಟ್ಟು ಕೇಳಬಹುದು. ಸರ್, ನಂದೊಂದು ಡೌಟು. ಕೇಳಿ. ಮುಂದಿನ ತರಗತಿಯಲ್ಲಿ ದಶಾಭುಕ್ತಿಯ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತ ವರದಿ ಅದು ಕೊಡಿ. ದಶಾಭುಕ್ತಿಯಲ್ಲಿ ಅನೇಕ ಪದ್ಧತಿ ಇದೆ, ಆದ್ರೆ ನಾವು ಅನುಸರಿಸ್ತಿರೋದು ಪರಾಶರ ಪದ್ಧತಿ.
ಓಕೆ. ಪದ್ಧತಿಯ ವೈಜ್ಞಾನಿಕ ತತ್ವದ ಬಗ್ಗೆ ತಿಳಿಸಿ. ವೈಜ್ಞಾನಿಕ ತತ್ವ ಅಂದ್ರೆ ನಾನು ಸ್ವಲ್ಪ ಏನು ಎಕ್ಸ್ಪ್ಲೈನ್ ಮಾಡಿ. ವೈಜ್ಞಾನಿಕ ತತ್ವದ ಅಂದ್ರೆ ನಿಮ್ಗೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ? ದಶಾಭುಕ್ತಿ ಯಾವ ಆರ್ಡರ್ ತಗೋತೀವಿ, ಏನು ಹಿಂಗ್ ಬರುತ್ತೆ, ಯಾವ್ಯಾವ ಗ್ರಹಗಳು ಒಂದಕ್ಕೊಂದು ಹೆಂಗ್ ಕನೆಕ್ಟ್ ಆಗಿದೆ, ಹೇಗೆ ಆ ಸೈನ್ಸ್ ಪ್ರಕಾರ ನೀವು ಹೆಂಗ್ ಹೇಳ್ಬೋದು, ಎಲ್ಲ ಮ್ಯಾಥಮೆಟಿಕಲ್ ಆದ್ರೂ ಪರವಾಗಿಲ್ಲ ಹೆಂಗ್ ಹೇಳ್ಬೋದು, ಸೂತ್ರಗಳು ಹೆಂಗ್ ಹೋಗುತ್ತೆ, ನಾವ್ ಯಾವ್ದಾದ್ಮೇಲೆ ಹೆಂಗ್ ತಗೋತೀವಿ, ಘಟನೆಗಳು ಹೆಂಗ್ ನಡೆಯುತ್ತೆ, ಅದೇನೋ ಒಂದು ದಶಾಭುಕ್ತಿ ನೋಡ್ಬೇಕಾದ್ರೇನೆ ಒಂದ್ ಕ್ರಮ ಇದೆ ಅಲ್ವಾ? ಕರೆಕ್ಟ್, ವೆರಿ ಗುಡ್, ಕರೆಕ್ಟ್. ಒಂದು ಕ್ರಮ ಇದೆ. ನೀವ್ ಹೇಳಿದ್ರೆ, ಯಾಕಂದ್ರೆ ಇದುವರೆಗೂ 4-5 ಜಾತಕ ಎಲ್ಲ ಮಾಡಿದ್ವಿ, ಎಲ್ಲ ಆದ್ಮೇಲೆ ಲಾಸ್ಟ್ ಫೈನಲ್ ಬಂದ್ಮೇಲೆ ಆ ಗೋಚಾರಕ್ಕೂ ದಶಾಭುಕ್ತಿಗೂ ಹತ್ತಿರ ಸಂಬಂಧ, ಒಂದಕ್ಕೊಂದು ಸಂಬಂಧ ಜಾಸ್ತಿ ಇರೋದ್ರಿಂದ ನಮ್ಗೆ ಅಲ್ಲಿ ಗೊತ್ತಾಗಬೇಕು ಅಂದ್ರೆ ಇದು ಗೊತ್ತಾದ್ರೆ ಅಲ್ಲಿ ಗೊತ್ತಾಗೋದು. ಒಂದು ಸಣ್ಣದೊಂದು ಉಪಾಯ ಹೇಳ್ಕೊಡ್ತೀನಿ. ಈಗ ನೀವು ಈ ಪ್ರಶ್ನೆ ಕೇಳಿರೋದಕ್ಕೆ ಇದನ್ನ ಡೀಟೇಲ್ ಆಗಿ ನಾನು ದಶಾಭುಕ್ತಿ ಮಾಡ್ತೀನಿ. ಆದ್ರೆ ಈಗ ಒಂದು ಸಣ್ಣ ಉಪಾಯ ನಿಮಗೆ ಏನು ನಾನು ಈಗ ಹೇಳಕ್ ಹೊರಡ್ತೀನಿ ಅಂದ್ರೆ, ಅದಕ್ಕೆ ಮುಂಚೆ ಪ್ರಾರ್ಥನೆ ಮಾಡೋಣ. ಓಂ ಶ್ರೀ ಮಹಾಗಣಪತಿ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ವಾಗರ್ಧಾಯವ ಸಂಪ್ರೋಕ್ತೋ ವಾಗರ್ಧ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ಲಕ್ಷ್ಮೀ ನಾರಾಯಣಾಯ ನಮಃ. ಬ್ರಹ್ಮ ಸರಸ್ವತಿ ನಮಃ. ಆದಿತ್ಯಾದಿ ನವಗ್ರಹ ದೇವತಾ ಅಧಿದೇವತಾ ಪ್ರತಿದಿ ದೇವತಾ ಸಮೇತ ಶ್ರೀ ಅಭಿಮಾನ ದೇವತಾಭ್ಯೋ ನಮೋ ನಮಃ. ಯಾವಾಗ್ಲೂ ದಶಾಭುಕ್ತಿ ಬಹಳ ಮುಖ್ಯ. ಟೈಮಿಂಗ್ ಆಫ್ ಈವೆಂಟ್ ಅಂದ್ರೇನೆ ಅದು ದಶಾಭುಕ್ತಿ ಮೇಲೆನೆ ನಡೆಯೋದು. ದಶಾಭುಕ್ತಿ ಏನ್ ನಡೀತಾ ಇದೆ ನಿಮಗೆ ಯಾವುದೇ ರೀತಿಯಾದ ರಾಜಯೋಗಗಳಿರ್ಬೋದು, ಇಲ್ಲ ಯಾವುದೇ ರೀತಿಯಾದ ಕೆಟ್ಟ ಯೋಗಗಳಿರ್ಬೋದು, ಯಾವುದೇ ಗ್ರಹಗಳ ಏನು ಕೇಂದ್ರ ಕೇಳಿಸ್ತಾ ಇಲ್ಲ. ಕೇಳ್ತಾ ಇಲ್ವಾ? ಗುರುಗಳ ಕೇಳಿಸ್ತಾ ಇದೆ. ಒಂದೇ ಒಂದು ಸ್ಮಾಲ್ ವಿನಂತಿ ಗುರುಗಳೇ, ಅದೇ ತಾವು ಇವಾಗ ಒಂದು ಇದು ಪ್ರಾರ್ಥನೆ ಮಾಡಿದ್ರೆ ಅದು ಸ್ವಲ್ಪ ಇದರಲ್ಲಿ ಗ್ರೂಪ್ ಅಲ್ಲಿ ಹಾಕ್ಬಿಟ್ರೆ ನಾವು ಕತ್ಕೊಂತೀವಿ ಗುರುಗಳೇ. ಐ ಥಿಂಕ್ ಇಟ್ಸ್ ವೆರಿ ಎಫೆಕ್ಟಿವ್ ಅನ್ಸ್ತದೆ. ಆಗ್ತೀನಿ, ಖಂಡಿತ ಅದಾಗ್ತೀನಿ, ಪ್ರಾರ್ಥನೆ ಆಗ್ತೀನಿ. ಅವರು ಕೇಳ್ತಿಲ್ಲ ಅಂದ್ರೆ ಸ್ವಲ್ಪ ನೆಟ್ವರ್ಕ್ ಒಂದ್ಸರಿ ಚೆಕ್ ಮಾಡ್ಕೋತೀರಾ ಮೇಡಮ್? ನೆಟ್ವರ್ಕ್ ಸ್ವಲ್ಪ ವೀಕ್ ಇದ್ರೆ ಸ್ವಲ್ಪ ಇದು ಮಾಡಿ. ಯಾಕಂದ್ರೆ ಎಲ್ಲರಿಗೂ ಕೇಳ್ತಿಲ್ಲ ಅಂದ್ರೆ ಅದು ಮೋಸ್ಟ್ಲಿ ನಂದು ಮಿಸ್ಟೇಕ್ ಇರುತ್ತೆ. ಬಟ್ ಕೇಳ್ತಾ ಇದೆ ಕೆಲವರಿಗೆಲ್ಲ. ಸ್ವಲ್ಪ ನೋಡಿ ಮೇಡಮ್, ನಿಮ್ದು ನೆಟ್ವರ್ಕ್ ಇಶ್ಯೂ ಏನಾರು ಇದೆಯಾ? ಸರ್ ಕೇಳ್ತಾ ಇದೆ, ಸ್ವಲ್ಪ ಡಿಸ್ಟರ್ಬೆನ್ಸ್, ಕೊಯ್ 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 ಅಂತ ಶಬ್ದ. ಏನು ಕೇಳಿಸ್ತಾ ಇಲ್ಲ. ಈಗ ಕೇಳ್ತಿದ್ಯಾ? ಕೇಳಿಸ್ತಾ ಇದೆಯಾ? ಈಗ ಎಕೋ ಬರ್ತಿದ್ಯಾ? ನಮಗೆಲ್ಲ ಸರಿಯಾಗಿ ಕೇಳಿಸ್ತಾ ಇದೆ ಸರ್. ಎಕೋ ಬರ್ತಾ ಇದೆ. ಯಾರಿಗೆ ಎಕೋ ಬರ್ತಾ ಇದೆ ಒಂಚೂರು ನನಗೆ ಕೈ ರೈಸ್ ಮಾಡಿ. ಹಲೋ ಸರ್, ಹೇಳಿ ಪ್ಲೀಸ್. ಅವ್ರದ್ದು ಇನ್ಸ್ಟ್ರೂಮೆಂಟಲ್ ಅವ್ರದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಇರ್ಬೋದು. ನಾನು ಎರಡರಲ್ಲಿ ಆಡಿಯೋ ಆನ್ ಮಾಡಿ ಈಗ ಆಫ್ ಮಾಡಿದ್ದೀನಿ. ಒಂದ್ರಲ್ಲಂತೂ ಆಡಿಯೋ ಆಕ್ಟಿವೇಟ್ ಆಗಿದೆ, ಕರೆಕ್ಟ್ ಆಗಿದೆ, ನೆನ್ನೆ ಎಲ್ಲ ಇದ್ದಂಗೆ. ಸ್ವಲ್ಪ ದಯವಿಟ್ಟು ಯಾರು ಅದು ಕೇಳ್ತಾ ಇಲ್ಲ ಅಂದ್ರೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದ್ರೆ ಬರಲ್ಲ ಮೇಡಮ್. ಚೂರು ಇಲ್ಲಾಂದ್ರೆ ವಿಡಿಯೋ ಆಫ್ ಮಾಡ್ಬಿಡಿ. ಯಾರು ಕೇಳ್ತಾ ಇಲ್ಲ ಅಂತಿದ್ದೀರಿ ಅವರು ವಿಡಿಯೋ ಒಂಚೂರು, ನಿಮ್ಮ ವಿಡಿಯೋ ಏನು ನೀವು ವಿಡಿಯೋ ಆನ್ ಮಾಡ್ತೀರಲ್ಲ, ಈಗ ನಂದು ಇದು ಡಿಸ್ಪ್ಲೇ ಬರುತ್ತೆ, ಬಟ್ ನಿಮ್ಮ ವಿಡಿಯೋನ ಆಫ್ ಮಾಡ್ಕೊಂಡ್ಬಿಡಿ. ಏನು ಕೇಳಿಸ್ತಾ ಇಲ್ಲ. ಉಮಾಮೂರ್ತಿ ಅವ್ರಿಗೆ ಕೇಳಿಸ್ತಾ ಇಲ್ವಾ? ಉಮಾಮೂರ್ತಿ ಅವರು ಮ್ಯೂಟ್ ಮಾಡಿ ಮೇಡಮ್. ಉಮಾಮೂರ್ತಿ ಅವರು ಸ್ವಲ್ಪ ಮ್ಯೂಟ್ ಮಾಡಿ. ಹಲೋ, ಉಮಾಮೂರ್ತಿ ಅವರು ಒಂಚೂರು ಮ್ಯೂಟ್ ಮಾಡಿ ಮತ್ತೆ ಅನ್ಮ್ಯೂಟ್ ಮಾಡಿ. ಸ್ವಲ್ಪ ನೆಟ್ವರ್ಕ್ ವೆರಿಫೈ ಮಾಡ್ಕೊಳ್ಳಿ, ಯಾಕೆಂದ್ರೆ ಸುಮಾರು ಎಲ್ಲರಿಗೂ ಕೇಳ್ತಾ ಇದೆ. ಹಾಗಾಗಿ ಚೂರು ಏನೋ ನಿಮ್ಮ ಇನ್ಸ್ಟ್ರೂಮೆಂಟ್ ಅಥವಾ ನಿಮ್ಮ ನೆಟ್ವರ್ಕ್ ಏನೋ ಇಶ್ಯೂಸ್ ಇರ್ಬೋದು ಅಂತ ಭಾವಿಸ್ತೀವಿ. ಖಂಡಿತವಾಗ್ಲೂ ನಮಗ್ ಗೊತ್ತಿಲ್ಲ ಏನಾಗ್ತಿದೆ ನಿಮ್ ಇದರಲ್ಲಿ ಅಂತ. ಸ್ವಲ್ಪ ಅದೊಂಚೂರು ಸರಿ ಮಾಡ್ಕೊಳ್ಳಿ ದಯವಿಟ್ಟು, ನಮ್ಮ ಕೋರಿಕೆ ಇದು. ಈಗ ನಾನು ನಿಮಗೆ ಒಂದು ದಶಾಭುಕ್ತಿ ಮತ್ತು ಗೋಚಾರ ಇದು ಎರಡನ್ನು ಸೇರಿಸೇ ನೀವು ಏನು ಯಾವಾಗ್ಲೂ
ನೀವು ಫಲವನ್ನು ಹೇಳ್ಬೇಕು. ದಶಾಭುಕ್ತಿ ಬೇರೆ, ಇದು ದಶಾಭುಕ್ತಿಲಿ ಮಾತ್ರ ತಗೊಂಡು ಫಲ ಹೇಳಿದ್ರೆ ಅದು ವರ್ಕ್ ಆಗಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ವಿಚಾರ ಹೇಳ್ತೀನಿ. ಅಷ್ಟಕ ವರ್ಗ ತಗೊಳ್ಳೋಣ. ನಾವೀಗ ಅಷ್ಟಕ ವರ್ಗ ತಗೊಳ್ಳೋಣ. ಎಷ್ಟು ಅಷ್ಟಕ ವರ್ಗ ಸಮ್ಮರಿ ನಿಮಗೆ ಕಾಣುತ್ತೆ. ಡಿಸ್ಪ್ಲೇ ಬರ್ತಾ ಇಲ್ವಾ? ರೀಸನ್ ಡಿಸ್ಪ್ಲೇ ಕಾಣ್ತಿಲ್ವಾ? ಸರ್ ಏನು ಕೇಳಿಸ್ತಾ ಇಲ್ಲ. ಯಾರಿಗೆ ಕೇಳಿಸ್ತಾ ಇಲ್ಲ? ಹೆಸರು ಮೇಡಮ್ ಈಗ ಎಲ್ಲರಿಗೂ ಕೇಳಿಸಿದೆಯಂತೆ. ದಯವಿಟ್ಟು ಒಂಚೂರು ನಿಮ್ದು ಒಂಚೂರು ನೆಟ್ವರ್ಕ್ ಒಂಚೂರು ನೋಡಿ ಮೇಡಮ್ ಪ್ಲೀಸ್. ಕೇಳಿಸ್ತಾ ಇದೆ ಸರ್, ಅವ್ರಿಗೆ ಹೇಳಿ ಡಿಸ್ಕನೆಕ್ಟ್ ಮಾಡಿ ಮತ್ತೆ ಕನೆಕ್ಟ್ ಮಾಡಕ್ಕೆ. ಡಿಸ್ಕನೆಕ್ಟ್ ಮಾಡಿ ಮತ್ತೆ ಕನೆಕ್ಟ್ ಮಾಡಿ ಉಮಾಮೂರ್ತಿ ಮೇಡಮ್ ಅವರೇ, ಡಿಸ್ಕನೆಕ್ಟ್ ಮಾಡಿ ಮತ್ತೆ ಕನೆಕ್ಟ್ ಮಾಡಿ. ಬೇರೆಯವ್ರಿಗೆಲ್ಲ ಕೇಳ್ತಾ ಇದೆ. ನಾನು ಸ್ವಲ್ಪ ಅಷ್ಟಕ ವರ್ಗ ಕಾಣ್ತಿದೆಯಲ್ಲ? ಅಷ್ಟಕ ವರ್ಗ ಎಲ್ಲರಿಗೂ ಕಾಣ್ತಿದ್ಯಾ? ಸರ್ವಾಷ್ಟಕ ವರ್ಗ, ಭಿನ್ನಾಷ್ಟಕ ವರ್ಗ. ಭಿನ್ನಾಷ್ಟಕ ವರ್ಗದಲ್ಲಿ ನಿಮಗೆ BAV ಅಂದ್ರೆ ಭಿನ್ನ ಅಷ್ಟಕ ವರ್ಗ. ಇದನ್ನ ನಾನು ಡೀಟೈಲ್ ಆಗಿ ಮಾಡಿ ಆಮೇಲೆ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ಈ ಏನು ಈಗ ಶನಿ ಗ್ರಹ ಮೀನರಾಶಿಯಲ್ಲಿದೆ. ಶನಿ ಗ್ರಹ ಮೀನರಾಶಿಯಲ್ಲಿದೆ. ಹಾಗೆ ಈ ಶನಿ ಭಿನ್ನಾಷ್ಟಕ ವರ್ಗದಲ್ಲಿ ಮೀನರಾಶಿಯಲ್ಲಿ ಎಷ್ಟು ಬಿಂದು ಇದೆ? 3 ಬಿಂದು ಇದೆ. ಕಾಣ್ತಿದೆ ಅಲ್ವಾ? 3 ಬಿಂದು ಇದೆ. ನಾನು ಕರ್ಸರ್ ಅಲ್ಲಿ ತೋರಿಸ್ತಾ ಇದ್ದೀನಿ. 3 ಬಿಂದು ಇದೆ. ಓಕೆ, ಅಲ್ಲಿಂದ ಬಂದ್ರೆ ಆ 3 ಬಿಂದು ಯಾರ್ಯಾರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅನ್ನೋದು ನೋಡ್ಕೋಬೇಕು. 3 ಬಿಂದುನ ಯಾರ್ಯಾರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ನಾವು ತಿಳ್ಕೋಬೇಕು. ಅದಕ್ಕೆ ನೀವು ಅಷ್ಟಕ ವರ್ಗ ಮೇನ್ ಮೆನುಗೆ ಹೋಗಿ ಪ್ರಸ್ತಾರ ಅಷ್ಟಕ ವರ್ಗ ಹೋದ್ರೆ ಅಲ್ಲಿ ನೀವು ಪ್ರಸ್ತಾರ ಅಷ್ಟಕ ವರ್ಗ ಸ್ಯಾಟರ್ನ್ ಅಂತ ಬರುತ್ತೆ. ಅಲ್ಲಿ ಏನಾಗುತ್ತೆ? ಮರ್ಕ್ಯೂರಿ, ಜುಪಿಟರ್, ವೀನಸ್ ಅಂತ ಇದೆ. ಮರ್ಕ್ಯೂರಿ, ಜುಪಿಟರ್, ವೀನಸ್ ಅಂತ ಇದೆ. 3 ಬಿಂದು ಇದೆ. ಪಾಪಗ್ರಹಗಳಿಗೆ 3 ಮತ್ತು ಅದಕ್ಕಿಂತ ಹೆಚ್ಚು ಬಿಂದುಗಳಿದ್ರೆ ಗೋಚಾರದಲ್ಲಿ ಅವು ತೊಂದರೆ ಕೊಡಲ್ಲ. ಒಂದು. ಎರಡನೇದು, ಮೇಷರಾಶಿಯಲ್ಲಿ ಸೂರ್ಯ, ಮಂಗಳ, ಬುಧ ಇದೆ. ಅಲ್ಲಿಂದ ಬಂದ್ರೆ ವೃಷಭ ರಾಶಿಯಲ್ಲಿ ಸೂರ್ಯ, ಚಂದ್ರ, ಮಂಗಳ, ಶನಿ, ಲಗ್ನ ಇದೆ. ಅಲ್ಲಿಂದ ಬಂದ್ರೆ ಮಿಥುನ ರಾಶಿಯಲ್ಲಿ ಬುಧ ಮತ್ತೆ ಮಂಗಳ ಮತ್ತೆ ಲಗ್ನ ಇದೆ. ಮತ್ತೆ ಕಟಕ ರಾಶಿಯಲ್ಲಿ ರವಿ ಮಾತ್ರ ಇದೆ. ಏನಕ್ಕೆ ಇದನ್ನ ತೋರಿಸ್ತೆ ಅಂದ್ರೆ ಈಗ ನಾವು ದಶಾಭುಕ್ತಿಗೆ ಹೋಗೋಣ. ದಶಾಭುಕ್ತಿಗೆ
ಹೋಗ್ಬಿಟ್ಟು ಜಸ್ಟ್ ಒಂದು ತಿಳ್ಕೊಳ್ಳೋದಕ್ಕೆ ನಾನು ನಿಮಗೆ ಈಗ ಕಟಕ ರಾಶಿಗೆ ಶನಿ ಬರ್ಬೇಕಾದ್ರೆ ಎಷ್ಟು ವರ್ಷ ಆಗುತ್ತೆ ಅಂತ ಒಂದು ಅಪ್ರಾಕ್ಸಿಮೇಟ್ ಆಗಿ ಹೇಳ್ತೀರಾ? ಇನ್ 10 ವರ್ಷ ಆಗುತ್ತೆ ಸರ್. ವೆರಿ ಗುಡ್, ಇನ್ನು 10 ವರ್ಷ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಈಗ ಕಟಕ ರಾಶಿಯಲ್ಲಿ ಶನಿ ಭಿನ್ನಾಷ್ಟಕ ವರ್ಗದಲ್ಲಿ ಒಂದೇ ಒಂದು ಬಿಂದು ಇದೆ, ಕರೆಕ್ಟಾ? ಸರಿ, ಶನಿ 2035ಕ್ಕೆ ಅಪ್ರಾಕ್ಸಿಮೇಟ್ಲಿ ಅದು ಎಲ್ಲಿಗೆ ಬರುತ್ತೆ? ಆ ಸಮಯದಲ್ಲಿ ರಾಹು ಮಹಾದಶ ಗುರು ಭುಕ್ತಿ ನಡೀತದೆ. ರಾಹು ಮಹಾದಶ ಗುರು ಭುಕ್ತಿ ನಡೀತದೆ. ನೋಡಿ, ಇದು ಡೇಟ್ ನೋಡಿ, ಅಲ್ಲಿ 14th August 2035. ಅಲ್ಲಿ ಕಟಕದಲ್ಲಿ ಸೂರ್ಯ, ಶುಕ್ರ, ಶನಿ ಇದೆ. ಹಾಗೆ ನಾವು ಕೆಳಗಡೆ ಬಂದು ನೋಡಿದ್ರೆ ಶನಿ ಬಂದು 16 ಡಿಗ್ರಿ ಇದೆ, ಆಲ್ಮೋಸ್ಟ್ ಕಟಕ ರಾಶಿಯ ಮಧ್ಯದಲ್ಲಿದೆ. ಕಟಕ ರಾಶಿಯ ಮಧ್ಯದಲ್ಲಿದೆ. ಪುಷ್ಯ ನಕ್ಷತ್ರ 4ನೇ ಪಾದದಲ್ಲಿದೆ. ಸ್ವನಕ್ಷತ್ರ ಇರ್ಬೋದು, ಏನಾರು ಇರ್ಬೋದು. ಈ ಸಮಯದಲ್ಲಿ ರಾಹು ದಶೆ ಗುರು ಭುಕ್ತಿ ನಡೀತಾ ಇದೆ. ಅಕಸ್ಮಾತ್ ರಾಹು ದಶೆ ಶನಿ ಭುಕ್ತಿನೇ ನಡೀತಿತ್ತು ಅಂತ ಇಟ್ಕೊಳ್ಳಿ, ಅವಾಗ ತುಂಬಾ ನೆಗೆಟಿವ್ ಇರ್ತದೆ. ಅಂದ್ರೆ ಗೋಚಾರದಲ್ಲಿ ಸಂಚರಿಸುವ ಯಾವ ಗ್ರಹ ಇದೆ ಅದು ಬಹಳ ವೀಕ್ ಆಗಿ ಸಂಚರಿಸ್ತಾ ಇದೆ. ಅದು ವೀಕ್ ಆ ಸ್ಟ್ರಾಂಗ್ ಅಂತ ಪ್ರಪ್ರಥಮವಾಗಿ ನೀವು ಭಿನ್ನ ಅಷ್ಟಕ ವರ್ಗದಲ್ಲಿ ನೋಡ್ಬೇಕು. ಆ ಗ್ರಹದ ಭಿನ್ನ ಅಷ್ಟಕ ವರ್ಗದಲ್ಲಿ ನೋಡ್ಬೇಕು. ಅಂದ್ರೆ ಈಗ ನಾವು ನೋಡಿದ್ವಲ್ಲ, ಆ ರೀತಿ ಶನಿಗೆ ಕಟಕದಲ್ಲಿ 1 ಪಾಯಿಂಟ್ ಇದೆ, ಮಿಥುನ ರಾಶಿಯಲ್ಲಿ 2 ಪಾಯಿಂಟ್ ಇದೆ, ಸಿಂಹ ರಾಶಿಯಲ್ಲಿ ಎಷ್ಟಿದೆ ಅಂತ ಅದನ್ನು ನಾವು ನೋಡ್ಕೊಳ್ಳೋಣ. ಸಿಂಹ ರಾಶಿಯಲ್ಲಿ ಎಷ್ಟಿದೆ ಅಂತ ಈ ಆನ್ಲೈನ್ ಅಲ್ಲಿ ಇದೊಂದು ಸ್ವಲ್ಪ ಪ್ರಾಬ್ಲಮ್. ಸಿಂಹ ರಾಶಿಯಲ್ಲಿ 2 ಇದೆ, ಕರೆಕ್ಟಾ? 2 ಸ್ವಲ್ಪ ಕಡಿಮೆನೆ, 2 ಸ್ವಲ್ಪ ಕಡಿಮೆನೆ, 3 ಅದಕ್ಕಿಂತ ಜಾಸ್ತಿ ಇದ್ರೆ ಬಹಳ ಉತ್ತಮ. ಇಲ್ಲಿ ನಾವು ಮತ್ತೆ ಪ್ರಸ್ಥಾರಾಷ್ಟಕಕ್ಕೆ ಹೊರತು ಬಂದ್ರೆ, ಪ್ರಸ್ಥಾರಾಷ್ಟಕ ವರ್ಗ ಶನಿ ಯಾರ್ಯಾರು ಕೊಟ್ಟಿದ್ದಾರೆ? ಬಿಂದು ಗುರು ಕೊಟ್ಟಿದ್ದಾರೆ, ಮತ್ತೆ ಲಗ್ನ ಕೊಟ್ಟಿದೆ. ಇಲ್ಲಿ ಮೊದಲನೇದಾಗಿ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚರಿಸ್ತಾ ಇದೆ, ಆ ರಾಶಿಯಲ್ಲಿ ಪಾಪಗ್ರಹಗಳಿಗೆ 3 ಮತ್ತು ಅದಕ್ಕಿಂತ ಹೆಚ್ಚು ಬಿಂದುಗಳಿರ್ಬೇಕು. ಬರ್ಕೊಳ್ಳಿ, ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚರಿಸ್ತಾ ಇರ್ತದೆ ಅಲ್ಲಿ 3 ಅಥವಾ ಅದಕ್ಕಿಂತ ಹೆಚ್ಚು ಬಿಂದುಗಳಿರ್ಬೇಕು. 3 ಅಥವಾ ಅದಕ್ಕಿಂತ ಹೆಚ್ಚು ಬಿಂದುಗಳಿರ್ಬೇಕು. ಶುಭ ಗ್ರಹಗಳಿಗೆ 4 ಅಥವಾ ಅದಕ್ಕಿಂತ ಹೆಚ್ಚು ಬಿಂದುಗಳಿರ್ಬೇಕು. ಶನಿ, ಮಂಗಳ, ಸೂರ್ಯ ಇವರಿಗೆ, ಸೂರ್ಯ, ಮಂಗಳ, ಶನಿ ಇವರಿಗೆ 3 ಮತ್ತು ಅದಕ್ಕಿಂತ ಹೆಚ್ಚಿರ್ಬೇಕು. ಇನ್ನು ಚಂದ್ರ, ಬುಧ, ಗುರು, ಶುಕ್ರ ಇವರಿಗೆ 4 ಮತ್ತು ಅದಕ್ಕಿಂತ ಹೆಚ್ಚಿರ್ಬೇಕು. ಅದಕ್ಕಿಂತ ಕಡಿಮೆ ಇದ್ರೆ ಶುಭ ಫಲ ಸ್ವಲ್ಪ ಕಡಿಮೆ ಆಗುತ್ತೆ. ಆದ್ರೆ ಮತ್ತೆ ಇನ್ನು ಫರ್ದರ್ ನಾವು ರೂಲ್ಸ್ ಹೋದ್ರೆ, ಒಂದೇ ಬಿಂದು ಇದೆ, ಅಕಸ್ಮಾತ್ 2 ಬಿಂದು ಇದೆ, 3 ಇರ್ಬೇಕು, ಇಲ್ಲ 1 ಇದೆ, 2 ಇದೆ, ಆ ರಾಶಿ ಅಧಿಪತಿನೇ. ಈಗ ಶನಿ ಪ್ರಸ್ಥಾರಾಷ್ಟಕವರೆಗೆ ಸ್ಯಾಟರ್ನ್ ಅಂತಿದೆ, ಅಲ್ಲಿ ಸಿಂಹ ರಾಶಿಯಲ್ಲಿ ಸಂಚರಿಸಬೇಕಾದ್ರೆ ಕರೆಕ್ಟ್ ಆಗಿ ಏನಾಗುತ್ತೆ? ರಾಹು ದಶೆ ಶನಿ ಭುಕ್ತಿ ನಡೀತದೆ. ರಾಹು ದಶೆ ಶನಿ ಭುಕ್ತಿ ನಡಿಬೇಕಾದ್ರೆ ಶನಿ ಗೋಚಾರದಲ್ಲಿ ವೀಕ್ ಇದೆ. ಅಲ್ಲಿ ಇನ್ನೂ ಒಂದು ವಿಚಾರ ಬರ್ತದೆ, 7.5 2ನೇ ಸಾರಿ 7.5 ಬರ್ತಾ ಇದೆ. ಜನ್ಮ ಶನಿಯಿಂದ 2ನೇ ಭಾವದಲ್ಲಿ ಶನಿ ಸಂಚರಿಸ್ತಾ ಇದೆ, ಕುಟುಂಬ ಭಾವದಲ್ಲಿ ಶನಿ ಸಂಚರಿಸ್ತಾ ಇದೆ, ಲಗ್ನ ಭಾವದಲ್ಲಿ ಶನಿ ಸಂಚರಿಸ್ತಾ ಇದೆ, ರಾಶಿಯಿಂದ 2ನೇ ಭಾವದಲ್ಲಿ ಸಂಚರಿಸ್ತಾ ಇದೆ. ಅಂದ್ರೆ ಇಲ್ಲಿ ನೀವು ಏನನ್ನ ಗೋಚಾರದಲ್ಲಿ ಏನ್ ತಿಳ್ಕೋಬೇಕು ಅಂದ್ರೆ, ಈ ವ್ಯಕ್ತಿಗೆ 3ನೇ ಪಾರ್ಟ್, 3ನೇ ಭಾಗ, 7.5ನ 3ನೇ ಭಾಗ ನಡೀತಾ ಇದೆ ಅಂತ ನೋಡಿ. 7.5 ಸ್ವಲ್ಪ ತೊಂದರೆ ಆಗ ಚಾನ್ಸಸ್ಗಳು ಸ್ವಲ್ಪ ಹೆಚ್ಚಿರುತ್ತೆ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಎಲ್ಲಾ ಕಡೆನೂ ಎಲ್ಲಾ ಟೈಮಲ್ಲೂ 7.5 ತೊಂದರೆ ಆಗಲ್ಲ. ಅದೇ ಇವರಿಗೆ ಅಷ್ಟಮ ಶನಿ ಅಷ್ಟೊಂದು ಪ್ರಾಬ್ಲಮ್ ಕೊಡಲ್ಲ. ಯಾಕೆ ಅಂದ್ರೆ ಇವರ ಜನ್ಮರಾಶಿಯಿಂದ, ಜನ್ಮರಾಶಿ ಯಾರ್ದು ಇದು? ಇವ್ರದ್ದು ಕಟಕ ರಾಶಿನೇ ಜನ್ಮರಾಶಿ. ಅಲ್ಲಿಂದ 8ರಲ್ಲಿ
4 ಬಿಂದುಗಳಿದ್ದಾವೆ. ರವಿ, ಬುಧ, ಗುರು, ಶುಕ್ರ ಇಷ್ಟು ಜನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಆಯ್ತಾ? ಇನ್ನು ಜನ್ಮರಾಶಿಯಿಂದ 11ನೇ ಕಡೆ ಸಂಚರಿಸಬೇಕಾದ್ರೆ 5 ಬಿಂದು ಇದೆ. ಜನ್ಮರಾಶಿಯಿಂದ 3ನೇ ಬಿಂದುದಲ್ಲಿ ಸಂಚರಿಸಬೇಕಾದ್ರೆ ಅಲ್ಲೂ 5 ಇದೆ. ಜನ್ಮರಾಶಿಯಿಂದ 6ನೇ ಕಡೆ ಸಂಚರಿಸಬೇಕಾದ್ರೆ ಅಲ್ಲೂ 5 ಇದೆ. ಸೊ ಎಲ್ಲೆಲ್ಲಿ 3 ಮತ್ತು ಅದಕ್ಕಿಂತ ಜಾಸ್ತಿ ಇದೆ ಅಲ್ಲಿ ಶನಿ ಸಂಚರಿಸಬೇಕಾದ್ರೆ ಶುಭ ಫಲ ಕೊಡುತ್ತೆ. ಇಲ್ಲ ಕಡಿಮೆ ಇದೆ ಅಂತ ಇಟ್ಕೊಳ್ಳೋಣ. ಕಡಿಮೆ ಇದ್ದಾಗ ಅಶುಭ ಫಲ ಕೊಡುತ್ತೆ ಅನ್ನೋದು ಒಂದು ನಿಯಮ, ಒಂದು ರೂಲ್ಸ್. ಆ ಯಾರು ಬಿಂದು ಕೊಟ್ಟಿದ್ದಾರೆ, ಈಗ ಇಲ್ಲಿ ಸಿಂಹರಾಶಿಯಲ್ಲಿ ಗುರು ಮತ್ತೆ ಲಗ್ನ ಅಂತ ಇದೆ. ಇಲ್ಲಿ ಲಗ್ನನೇ ಸಿಂಹ ಲಗ್ನ. ಹಂಗಾಗಿ ಇಲ್ಲಿ ಲಗ್ನಕ್ಕೆ ಸಂಬಂಧಪಟ್ಟ ತೊಂದರೆಗಳಷ್ಟು ಆಗಲ್ಲ. ಯಾಕಂದ್ರೆ ಇದು ಸಿಂಹ ಲಗ್ನನೇ ಆಗಿರೋದ್ರಿಂದ, ಲಗ್ನನೇ ಕಾಂಟ್ರಿಬ್ಯೂಟ್ ಮಾಡೋದ್ರಿಂದ ಲಗ್ನಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಅಷ್ಟು ತೊಂದರೆ ಆಗಲ್ಲ. ಆದ್ರೆ ಆ ವ್ಯಕ್ತಿಗೆ ಒಂದು ಮಟ್ಟಕ್ಕೆ ಸ್ವಲ್ಪ ಟೆನ್ಷನ್ ಇರುತ್ತೆ. ಆಯ್ತಾ? ಅಕಸ್ಮಾತ್ ಇಲ್ಲಿ ರವಿ ಏನಾದ್ರೂ ಕಾಂಟ್ರಿಬ್ಯೂಟ್ ಮಾಡಿದ್ರೆ, ಅಂದ್ರೆ ಯಾವ ರಾಶಿಯಲ್ಲಿ ಸಂಚರಿಸ್ತಾ ಇದೆ ಆ ರಾಶಿ ಅಧಿಪತಿನೇ ಬಿಂದುನ ಕಾಂಟ್ರಿಬ್ಯೂಟ್ ಮಾಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಮಂಗಳನೇ ಮೇಷರಾಶಿಯಲ್ಲಿ ಮಂಗಳ ಕಾಂಟ್ರಿಬ್ಯೂಟ್ ಮಾಡಿದೆ. ಇಲ್ಲಿ 3 ಇದೆ, ಬಿಂದು ಜಾಸ್ತಿ ಇದೆ, ಬಟ್ ಕಡಿಮೆ ಇದ್ರೆ ಹೇಳದ್ ನಾನು. ಇಲ್ಲಿ ಗುರುನೇ ಕಾಂಟ್ರಿಬ್ಯೂಟ್ ಮಾಡಿದೆ. ಅಲ್ಲಿಂದ ಬಂದ್ರೆ ವೃಶ್ಚಿಕ ರಾಶಿಯಲ್ಲಿ ಏನು ಮಂಗಳ ಕಾಂಟ್ರಿಬ್ಯೂಟ್ ಮಾಡಿದೆ. ಸೊ ಈ ರೀತಿ ಇರ್ಬೇಕಾದ್ರೆ ನಾವು ಇನ್ನು ಮುಂದುವರೆದು ನಾವು ಮೇಲಿಂದ ನೋಡ್ಕೊಂಡ್ ಬರೋಣ. ಬೇರೆ ಗ್ರಹಗಳಿಗೆ ನೋಡಿದ್ರೆ ನಿಮಗೆ ಹೇಳಿದ್ರೆ ಒಂದು ಅರ್ಥ ಆಗುತ್ತೆ. ಕಡಿಮೆ ಇರೋ ಬಿಂದುಗಳ ಕಡೆ ನಾವು ಗಮನ ಹರಿಸಿ ನಿಮಗೆ ಹೇಳ್ತೀನಿ ಎಲ್ಲಿ ಕಡಿಮೆ ಇದೆ ಅಲ್ಲಿ ಯಾವ ರೀತಿ ರಿಸಲ್ಟ್ಸ್ ಬರ್ತದೆ ಅಂತ. ಈ ಮಂಗಳನ ಪ್ರಸ್ತಾರ ಅಷ್ಟಕ ವರ್ಗದಲ್ಲಿ 2 ಬಿಂದು ಇದೆ. ಎಲ್ಲಿ? ಮೇಷರಾಶಿಯಲ್ಲಿ 2 ಬಿಂದು ಇದೆ. ಸೊ ಮಂಗಳ ಮೇಷರಾಶಿಯಲ್ಲಿ ಸಂಚರಿಸ್ಬೇಕಾದ್ರೆ, ಅದು ಮಂಗಳನೇ ಸಂಚರಿಸಬಹುದು, ಯಾವುದೇ ಗ್ರಹ ಸಂಚರಿಸಬಹುದು. ಆದ್ರೆ ಮಂಗಳ ಮೇಷರಾಶಿ ನಮಗೆ ಇಲ್ಲಿ ಬೈ ಡಿಫಾಲ್ಟ್ ಕಾಣ್ತಾ ಇದೆ. ಮೇಷರಾಶಿಯಲ್ಲಿ ಸಂಚರಿಸಬೇಕಾದ್ರೆ ಆ ಮನೆ ಅಧಿಪತಿ ಮಂಗಳನೇ ಕೊಟ್ಟಿರೋದ್ರಿಂದ ಅವರಿಗೆ ಅಷ್ಟೊಂದು ತೊಂದರೆ ಆಗಲ್ಲ. ಅಲ್ಲಿಂದ ಬಂದು ಕಡಿಮೆ ಬಿಂದು ಇರೋದು ನಾನು ಜಾಗ ಎಕ್ಸ್ಪ್ಲೇನ್ ಮಾಡ್ತೀನಿ, ಅವಾಗ ನಿಮಗೆ ಅರ್ಥ ಆಗುತ್ತೆ. ಇವರು ಸ್ವಲ್ಪ ಲಕ್ಕಿ, ಹಂಗಾಗಿ ಇವರಿಗೆ ಆಲ್ಮೋಸ್ಟ್ ಎಲ್ಲಾ ಕಡೆ ಚೆನ್ನಾಗೇ ಇದೆ, ಕಡಿಮೆ ಅಂತ ಎಲ್ಲೂ ಕಾಣುತ್ತಿಲ್ಲ. ಬೇರೆ ಜಾತಕ ಬಂದಾಗ ನಾನು ನಿಮಗೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಒಂದೇ ಒಂದು ಬಿಂದು ಇದೆ, 0 ಬಿಟ್ಟು ಒಂದೇ ಒಂದು ಬಿಂದು ಇದೆ. ಯಾವುದೇ 12 ರಾಶಿಗಳಲ್ಲಿ ಒಂದು ಬಿಂದು ಎಲ್ಲೋ ಒಂದ್ ಕಡೆ ಇದೆ ಅನ್ಕೊಳ್ಳಿ. ಆ ಒಂದು ಬಿಂದು ಏನಿದೆ ಆ ರಾಶಿ ಅಧಿಪತಿನೇ ಕೊಟ್ಟಿದ್ದಾರೆ ಅನ್ಕೊಳ್ಳಿ. ಸ್ಕ್ರೀನ್ ಕಾಣ್ತಿದ್ಯಾ? ಇಲ್ಲ, ಕಾಣ್ತಾ ಇಲ್ಲ. ಒಂದ್ ನಿಮಿಷ. ಇದಕ್ಕಿದ್ದಂಗೆ ಇದು ಸ್ಕ್ರೀನ್ ಶೇರಿಂಗ್ ಹ್ಯಾಸ್ ಬೀನ್ ಸ್ಟಾಪ್ಡ್. ಓಕೆ, ಈಗ ಕಾಣ್ತಿದ್ಯಾ? ಒಂದು ನಿಮಿಷ, ಸಮ್ ಟೈಮ್ ಏನಾಗುತ್ತೆ, ನಾನು ಇನ್ನೊಂದು ಮೊಬೈಲ್ ಇಂದ ಕನೆಕ್ಟ್ ಮಾಡಿದ್ದೀನಲ್ಲ, ಅಲ್ಲಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಗಿದೆ. ಐ ವಿಲ್ ಜಸ್ಟ್ ಕಮ್ ಬ್ಯಾಕ್ ಟು ಯು. ನೆಟ್ವರ್ಕ್ ಇಶ್ಯೂಸ್. 2 ನಿಮಿಷ ಇದು ಸ್ಕ್ರೀನ್ ಶೇರಿಂಗ್ ಅದಿರ್ಲಿ. ನಾನು ಅಲ್ಲಿ ಸ್ಕ್ರೀನ್ ಶೇರಿಂಗ್ ಆಗಿಲ್ಲ ಅಂದ್ರೆ ಇಲ್ಲಿ ನಿಮಗೆ ಸ್ಕ್ರೀನ್ ಶೇರಿಂಗ್ ನ ತೋರಿಸ್ತೀನಿ. ಈಗ ಈ ಸ್ಕ್ರೀನ್ ಕಾಣ್ತಿದ್ಯಾ? ಈಗ ಸ್ಕ್ರೀನ್ ಕಾಣ್ತಿದ್ಯಾ? ಕಾಣಿಸ್ತಾ ಇದೆ ಸರ್. ಜಗನ್ನಾಥ್ ಓಕೆ, ಕಾಣ್ತೀವಿ. ಇಲ್ಲಿ ಸ್ವಲ್ಪ ಈ ಕಡೆಗೆ ಸ್ಕ್ರಾಲ್ ಮಾಡ್ಕೊಳ್ಳಿ, ಅಷ್ಟಕ ವರ್ಗದ ಕಡೆ ಸ್ಕ್ರಾಲ್ ಮಾಡ್ಕೊಳ್ಳಿ. ಇಲ್ಲಿ ಶನಿ ಭಿನ್ನ ಅಷ್ಟಕ ವರ್ಗಕ್ಕೆ ಹೋಗ್ಬಿಡೋಣ.
ಇದನ್ನೇ ನಿಮ್ಗೆ ಅವಾಗಲೇ ತೋರಿಸ್ತಿದ್ದೆ. ಇಲ್ಲಿ ರಾಹು ದಶೆ ಶನಿ ಭುಕ್ತಿ 2035 ಟೈಮಲ್ಲಿ ರಾಹು ದಶೆ ಶನಿ ಭುಕ್ತಿ ನಡಿಬೇಕಾದ್ರೆ ರಾಹು ದಶೆ ಶನಿ ಭುಕ್ತಿ 2038ರಲ್ಲಿ ರಾಹು ದಶೆ ಶನಿ ಭುಕ್ತಿ ಇರ್ತದೆ, ಆಯ್ತಾ. ಅವಾಗ ಶನಿ ಎಲ್ಲಿ ಸಂಚರಿಸುತ್ತೆ? ಸಿಂಹ ರಾಶಿಯಲ್ಲಿ ಸಂಚರಿಸುತ್ತೆ. ಈ ಸಿಂಹ ರಾಶಿಯಲ್ಲಿ 2 ಬಿಂದು ಇದೆ, ಕಡಿಮೆ ಇದೆ, ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಕೊಡ್ಬೋದು ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ರವಿನೇ ಕಾಂಟ್ರಿಬ್ಯೂಟ್ ಮಾಡಿದ್ರೆ, ರವಿ ಶನಿಗೆ ಶತ್ರು ಆಗಿದ್ರು ಬಿಂದು ರವಿ ಕಾಂಟ್ರಿಬ್ಯೂಟ್ ಮಾಡಿದ್ರೆ, ಅಂದ್ರೆ ಹೇಗೆ ಅಂದ್ರೆ ನೀವು ಯಾವ್ದೋ ದೇಶಕ್ಕೆ ಹೋಗ್ಬೇಕಾದ್ರೆ ಆ ದೇಶದವರು ವೀಸಾ ಕೊಟ್ರೆ ನಿಮಗೆ, ಬನ್ನಿ ನೀವು ನಮ್ಮ ದೇಶಕ್ಕೆ ಬನ್ನಿ ಅಂತ. ನರೇಂದ್ರ ಮೋದಿ ಅವ್ರಿಗೆ ಮತ್ತೆ ಶಾರುಖ್ ಖಾನ್ಗೆ, ಕೆಲವ್ರಿಗೆಲ್ಲ ಸೆಲೆಬ್ರಿಟಿಗೆ ಕೆಲವು ಕಡೆ ಏನೇನೋ ಫ್ರಿಸ್ಕ್ ಮಾಡಿದ್ರು, ವೀಸಾ ಕೊಡ್ಲಿಲ್ಲ ಅಂತೆಲ್ಲ ಕೇಳ್ತಿರಲ್ಲ, ಆ ತರ ಆಗುತ್ತೆ ಹಿಂಸೆ. ಆದ್ರೆ ಅವರೇ ಒಪ್ಕೊಂಡ್ರೆ, ಈಗ ಇಲ್ಲಿ ರವಿ ಕಾಂಟ್ರಿಬ್ಯೂಟ್ ಮಾಡಿದ್ರೆ, ಇಲ್ಲಿ ಸೂರ್ಯ ಇದೆ, ಸೂರ್ಯನ ಬದಲು ಕಟಕ ರಾಶಿಯಲ್ಲಿ ಸೂರ್ಯನ ಬದಲು ಚಂದ್ರ ಅಂತ ಇದ್ರೆ, ಅಂದ್ರೆ ಚಂದ್ರ ಬಿಂದುನ ಕಾಂಟ್ರಿಬ್ಯೂಟ್ ಮಾಡಿದೆ ಅಂತ ಇದ್ರೆ, ಅವಾಗ ಭುಕ್ತಿನೂ ಅದೇ ನಡೀತಿರ್ಬೇಕು. ಯಾವ ಗ್ರಹ ಸಂಚಾರ ಮಾಡ್ತಿದೆ ಅದೇ ಭುಕ್ತಿ ಇದ್ದು, ಬಿಂದು ಏನ್ ಕಾಂಟ್ರಿಬ್ಯೂಟ್ ಮಾಡಿದೆ ಅದು ಆ ರಾಶಿ ಅಧಿಪತಿನೇ ಆದಾಗ ನೆಗೆಟಿವ್ ಎಫೆಕ್ಟ್ಗಳು ಬಹಳಷ್ಟು ಮಟ್ಟಿಗೆ ಕಡಿಮೆ ಆಗುತ್ತೆ. ಒಂದು. ಇನ್ನೊಂದು, ಏನು ಭುಕ್ತಿನಾಥ, ದಶಾನಾಥನೇ ಭುಕ್ತಿನಾಥ ಇರ್ಬೋದು, ಸೇಮ್ ದಶಾ ಭುಕ್ತಿ ಅವ್ರದ್ದೇ, ರಾಹು ದಶೆ ರಾಹು ಭುಕ್ತಿ ಇರ್ಬೋದು, ಇಲ್ಲ ರಾಹು ದಶೆಯಲ್ಲಿ ಬೇರೆ ಭುಕ್ತಿ ಇರ್ಬೋದು. ಆ ಗ್ರಹ ಪುಷ್ಕರಾಂಶದಲ್ಲಿ ಇದ್ರೆ, ಈಗ ರಾಹು ಏನಾಗಿದೆ, ರಾಹು ಪುಷ್ಕರಾಂಶದಲ್ಲಿದೆ, ಸ್ವಾತಿ ನಕ್ಷತ್ರದ 4ನೇ ಪಾದ ಪುಷ್ಕರಾಂಶ. ಹಂಗಾಗಿ ರಾಹು ದಶೆಯಲ್ಲಿ, ಆದ್ರೆ ಶನಿ ಪುಷ್ಯ ನಕ್ಷತ್ರ 1ನೇ ಪಾದದಲ್ಲಿದೆ. ಯಾವ ಏನು ಕುಂಡಲಿಗಳಲ್ಲಿ, ಯಾವ ಕುಂಡಲಿಗಳಲ್ಲಿ, ವರ್ಗ ಕುಂಡಲಿಗಳಲ್ಲಿ ಶನಿ ದುಸ್ಥಾನಗಳಲ್ಲಿದೆ, 3, 6, 8, 12ರಲ್ಲಿದೆ, ಆ ಕುಂಡಲಿಗೆ ಸಂಬಂಧಪಟ್ಟ ಕಾರಕತ್ವಗಳಲ್ಲಿ ಮಾತ್ರ ತೊಂದರೆ ಕೊಡುತ್ತೆ. ನಾವು 16 ವರ್ಗ ಕುಂಡಲಿಗಳನ್ನು ನೋಡ್ಬೇಕು. ಸುಮ್ನೆ ಅಸ್ಟ್ರಾಲಜಿ ಅಂದ್ರೆ ಬರೀ ರಾಶಿ ಕುಂಡಲಿ ನೋಡಿ ಹೇಳಿದ್ರೆ ಅದು ನೀವು ಯಾವ ಕಾರಣಕ್ಕೂ ನೀವು ಸಕ್ಸಸ್ ಆಗಲ್ಲ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಯಾವ ಏರಿಯಾದಲ್ಲಿ ತೊಂದರೆ ಆಗ್ತಾ ಇದೆ ಅವ್ರಿಗೆ. ಈಗ ಫ್ಯಾಮಿಲಿ ವಿಚಾರ ಅಂದ್ರೆ ನವಾಂಶ ನೋಡಿದ್ರೆ ಶನಿ 2ನೇ ಭಾವದಲ್ಲಿದೆ ಅಂತ ಏನ್ ತೊಂದರೆ ಇಲ್ಲ. ಯಾಕೆಂದ್ರೆ ಯಾವ್ಯಾವ ಭಾವಗಳು ಪರವಾಗಿಲ್ಲ ಅಂತ ಅಂದ್ರೆ ಕೇಂದ್ರ ತ್ರಿಕೋಣಗಳು ಪರವಾಗಿಲ್ಲ, ಕೇಂದ್ರ ತ್ರಿಕೋಣಗಳು ಯಾವಾಗ್ಲೂ ಪರವಾಗಿಲ್ಲ. ಅದು ಬಿಟ್ರೆ 2ನೇ ಭಾವ ಆಲ್ಸೋ ಪರವಾಗಿಲ್ಲ. 11ನೇ ಭಾವ ಕೆಲವು ಸಾರಿ ರೋಗಕ್ಕೆ ಸಂಬಂಧಪಟ್ಟಾಗ, ಕರದ್ರೇಖಣಾಧಿಪತಿ ಸಂಬಂಧ ಉಂಟಾದಾಗ ಮಾತ್ರ ನಾವು ಅದನ್ನ ಪಾಸಿಟಿವ್ ಆಗಿ ತಗೊಳಕ್ಕಾಗಲ್ಲ. ಇಲ್ಲ ಅಂದ್ರೆ 3, 6, 8, 12 ಭಾವಗಳನ್ನು ಹೊರತುಪಡಿಸಿ ಇನ್ನು ಯಾವುದೇ ಭಾವಾಧಿಪತಿಗಳಾದ್ರೂ ಅದು ಅಷ್ಟು, ಅಂದ್ರೆ ಆ ಗ್ರಹ ರಾಶಿ ಕುಂಡಲಿ ಇರ್ಬೋದು, ನವಾಂಶದಲ್ಲಿ ಇರ್ಬೋದು, 3, 6, 8, 12ರಲ್ಲಿ ಸ್ಥಿತರಾಗಿದ್ರೆ ಮಾತ್ರ ಆ ಭಾವದ ಆ ವರ್ಗ ಕುಂಡಲಿಯ ಕಾರಕತ್ವಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆ ಉಂಟಾಗುತ್ತೆ. ಹಾಗೆ ತ್ರಿಂಶಾಂಶನೂ ನೋಡ್ಬೇಕು ಒಂದ್ಸರಿ. ತ್ರಿಂಶಾಂಶ ಏನು ಈವಿಲ್ ಚಾರ್ಟ್ ಅಂದ್ರೆ ಕಷ್ಟ ಕಾರ್ಪಣ್ಯಗಳನ್ನು ತೋರಿಸೋ ಚಾರ್ಟು. ಅಲ್ಲಿ ಶನಿ ಇಲ್ಲಿ ನಿಮಗೆ ಏನು ಆಲ್ರೆಡಿ ನಾನು ಹೇಳ್ಕೊಟ್ನಲ್ಲ ನಿನ್ನೆ, ಅದೇ ರೀತಿ ತ್ರಿಂಶಾಂಶದ ಭಾವಕುಂಡಲಿಯಲ್ಲಿ ಶನಿ 7ನೇ ಭಾವದಲ್ಲಿದೆ, ಕೇಂದ್ರದಲ್ಲಿದೆ. ಶನಿ 7ನೇ ಭಾವದಲ್ಲಿದ್ರೆ ಏನು? ಶನಿ 7ನೇ ಭಾವದಲ್ಲಿದ್ರೆ ಏನು? ದಯವಿಟ್ಟು ಅನ್ಮ್ಯೂಟ್ ಮಾಡಿ ಆನ್ಸರ್ ಮಾಡಿ, ಮತ್ತೆ ಮ್ಯೂಟ್ ಮಾಡ್ಕೊಳ್ಳಿ. ಶನಿ 7ನೇ ಭಾವದಲ್ಲಿ ದಿಗ್ಬಲ ಸರ್, ದಿಗ್ಬಲ ಇರುತ್ತೆ. ಶನಿ ಅಂದ್ರೆ ತ್ರಿಂಶಾಂಶದಲ್ಲಿ ಶನಿ 6ನೇ ಭಾವದಲ್ಲಿ ಕಂಡ್ರುವೆ, ತ್ರಿಂಶಾಂಶದ ಭಾವಕುಂಡಲಿಯಲ್ಲಿ ಶನಿ 7ನೇ ಮನೆಯಲ್ಲಿದೆ. ಶನಿ ತ್ರಿಂಶಾಂಶಕ್ಕೆ ಸಂಬಂಧಪಟ್ಟಾಗ ದಿಗ್ಬಲಿ ಆಗಿದ್ದಾಗ ಶನಿ ತೊಂದರೆ ಕೊಡೋದು ಕಡಿಮೆ. ಕಡಿಮೆ ಅಂದ್ರೆ ಬಹಳ ಕಡಿಮೆ. ಯಾಕೆಂದ್ರೆ ನಾನು ಹೇಳ್ತಿರೋದು, ಯಾವಾಗ ಅವರು 0 ಬಿಂದು ಇರೋ ಕಡೆ, ಅಂದ್ರೆ ಯಾವ್ದು ಬಿಂದುನೇ ಇಲ್ಲ ಅನ್ನೋ ಕಡೆ ಗೋಚಾರದಲ್ಲಿ ಹೋಗ್ಬೇಕಾದ್ರೆ ಅದೇ ಟೈಮ್ಗೆ ಭುಕ್ತಿ ಮ್ಯಾಕ್ಸಿಮಮ್ ಪ್ರತ್ಯಂತರ ಮಹಾದಶ ಬಿಡಿ, ಮಹಾದಶದಲ್ಲಿ ಭುಕ್ತಿ ಬರಲೇಬೇಕು. ಶನಿ ಮಹಾದಶ, ಶನಿ ಭುಕ್ತಿ ಇದ್ರೆ ಮಾತ್ರ. ಮಹಾದಶ, ಅಂತರ್ದಶ, ಪ್ರತ್ಯಂತರ ದಶದವರೆಗೆ ಮಾತ್ರ ನೀವು ತಲೆ ಕೆತ್ಕೋಬೇಕು. ಅವಾಗ ಅದು ನೆಗೆಟಿವ್ ರಿಸಲ್ಟ್ ಕೊಡುತ್ತೆ. ಅದರ್ವೈಸ್ ಪಾಸಿಟಿವ್ ರಿಸಲ್ಟ್. ಈಗ ರಾಹುನೇ ತಗೊಳ್ಳೋಣ, ರಾಹುಗೆ ಭಿನ್ನಾಷ್ಟಕ ವರ್ಗ ಇಲ್ಲ. ಆದ್ರೆ ರಾಹು ಕೇತುಗಳನ್ನ ನೀವು ಮಾಮೂಲಿ 3, 6, 11ರಲ್ಲಿ ಸಂಚರಿಸಬೇಕಾದ್ರೆ ಶುಭ ಫಲ ಕೊಡ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ. ಒಂದು. ಎರಡನೇದು, ಲಗ್ನ ತ್ರಿಕೋಣಗಳಲ್ಲಿ ಗ್ರಹ ಸಂಚಾರ ಮಾಡ್ಬೇಕಾದ್ರೆ, ಲಗ್ನದಿಂದ ತ್ರಿಕೋಣದಲ್ಲಿ ಗ್ರಹ ಸಂಚಾರ ಮಾಡ್ಬೇಕಾದ್ರೆ ಅಷ್ಟು ಶುಭ ಫಲ ಕೊಡಲ್ಲ. ಇದೊಂದು ತಿಳ್ಕೊಂಬಿಡಿ. ಲಗ್ನದಿಂದ ತ್ರಿಕೋಣ ಅಂದ್ರೆ ಲಗ್ನದಲ್ಲಿ 5ನೇ ಭಾವದಲ್ಲಿ 9ನೇ ಭಾವದಲ್ಲಿ ಸಂಚಾರ ಮಾಡ್ಬೇಕಾದ್ರೆ
ಯಾವುದೇ ಗ್ರಹ ಇರ್ಬೋದು, ಶುಭ ಗ್ರಹ ಇರ್ಬೋದು, ಅಶುಭ ಗ್ರಹ ಇರ್ಬೋದು, ಅವು ಅಂತ ಶುಭ ಫಲ ಕೊಡಲ್ಲ. ಇನ್ನು ಬೇರೆ ಭಾವಗಳಲ್ಲಿ ಕೇಂದ್ರ ಮತ್ತು ಉಪಚಯಗಳಲ್ಲಿ ನಿಜವಾಗ್ಲೂ ರಿಸಲ್ಟ್ಸ್ ಕೊಡ್ತಾರೆ. ಈಗ ನಾವು ಮಂಗಳನ್ನ ತಗೊಳ್ಳೋಣ. ಮಂಗಳ, ಫಾರ್ ಎಕ್ಸಾಂಪಲ್ ಮಂಗಳ ಶಾರ್ಟ್ ಇರ್ಬೋದು, ಆದ್ರೂ ತ್ರಿಂಶಾಂಶದಲ್ಲಿ 6 ಇದೆ ಅಲ್ವಾ ಶನಿ? ಅಂಶದ ಭಾವಕುಂಡಲಿಯಲ್ಲಿ ಎಲ್ಲಿದ್ದಾರೆ? ಭಾವಕುಂಡ್ಲಿಲ್ಲ. ನಾನ್ ನಿನ್ನೆ ಹೇಳ್ದೆ, ಅಂದ್ರೆ ನೀವು ಪ್ರತಿ ವರ್ಗ ಕುಂಡಲಿಗೂ ಭಾವಕುಂಡಲಿಯನ್ನು ನೋಡಿ. ಆದ್ರೆ ಮಂಗಳ ತ್ರಿಂಶಾಂಶದ ಭಾವಕುಂಡಲಿಯಲ್ಲೂ 6ರಲ್ಲೇ ಇದೆ. ಆದ್ರೆ ಮಂಗಳನಿಗೆ ಒಂದು ಎಕ್ಸೆಪ್ಷನ್ ರೂಲ್ ಇದೆ ವರ್ಗ ಕುಂಡಲಿಯ ನಿಯಮದಲ್ಲಿ. ಯಾವುದೇ ವರ್ಗ ಕುಂಡಲಿಯಲ್ಲಿ ಮಂಗಳ 6ನೇ ಭಾವದಲ್ಲಿದ್ರೆ ಅದು ಹೌಸ್ ಆಫ್ ಕಾಂಪಿಟೆನ್ಸು. ಮಂಗಳ ಇಸ್ ಎ ಕಾರಕ ಫಾರ್ ಕಾಂಪಿಟೆನ್ಸು. ರೋಗ ರಿಪು ಋಣ ಇದನ್ನ ಎದುರಿಸ್ತಾನೆ. ಮಂಗಳ 6ನೇ ಭಾವದಲ್ಲಿದ್ರೆ ಶತ್ರುಗಳಿಗೆ ಸಿಂಹ ಸ್ವಪ್ನ. ಅದು ಮಂಗಳನ ಸ್ವಕ್ಷೇತ್ರ, ಮೂಲ ತ್ರಿಕೋಣ, ಉಚ್ಚ ಕ್ಷೇತ್ರ ಆದ್ರೆ ಇನ್ನೂ ಬ್ಯೂಟಿಫುಲ್. ಅಂದ್ರೆ ವೃಶ್ಚಿಕ ಲಗ್ನಕ್ಕೆ ಮಂಗಳ ಏನು ಮೂಲ ತ್ರಿಕೋಣ ಸ್ವಕ್ಷೇತ್ರದಲ್ಲಿ ಇರ್ತದೆ. ಸಿಂಹ ಲಗ್ನಕ್ಕೆ ಮಂಗಳ ಮಕರದಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಇರ್ತದೆ. ಅದೇ ರೀತಿ ಮಿಥುನ ಲಗ್ನಕ್ಕೆ ಮಂಗಳ ವೃಶ್ಚಿಕದಲ್ಲಿ ಸ್ವಕ್ಷೇತ್ರದಲ್ಲಿ ಇದ್ರೆ ಅವಾಗ ಅದನ್ನ ನೆಗೆಟಿವ್ ಆಗಿ ತಗೋಬಾರ್ದು, ಪಾಸಿಟಿವ್ ಆಗಿ ತಗೋಬೇಕು. ಕೆಲವು ಗ್ರಹಗಳಿಗೆ ಬುಧ ಅಷ್ಟಮದಲ್ಲಿದ್ರೆ ಅದನ್ನ ನೆಗೆಟಿವ್ ಆಗಿ ತಗೋಬಾರ್ದು. ಅಷ್ಟಮಾಂಶದಲ್ಲಿ ಮಾತ್ರ ಶನಿ ಅಷ್ಟಮದಲ್ಲಿದ್ರೆ ಪಾಸಿಟಿವ್ ಆಗಿ ತಗೋಬೇಕು. ಈ ರೀತಿ ಎಲ್ಲ ನಿಮಗೆ ಈವನ್ ರಾಶಿ ಕುಂಡಲಿಯಲ್ಲಿ ಶನಿ ಅಷ್ಟಮದಲ್ಲಿದ್ರೆ ಅವಾಗ ಅದನ್ನ ಪಾಸಿಟಿವ್ ಆಗಿ ತಗೋಬೇಕು. ಅದಿರ್ಲಿ. ಸೊ ಈಗ ಶನಿ ತ್ರಿಂಶಾಂಶದ ಭಾವಕುಂಡಲಿಯಲ್ಲಿ 7ನೇ ಮನೆಯಲ್ಲಿದೆ, 6ನೇ ಮನೆಯಲ್ಲಿ ಇಲ್ಲ. ಎಕ್ಸೆಪ್ಷನ್ ರೂಲು ಎಲ್ಲ ಏನು ಅಪ್ಲೈ ಮಾಡೋದ ಅವಶ್ಯಕತೆ ಇಲ್ಲ. ನಾನೇನ್ ಹೇಳಕ್ ಬಂದೆ ಅಂದ್ರೆ, ದಶಾಭುಕ್ತಿ ನಡಿಬೇಕಾದ್ರೆ ಈಗ ಮಂಗಳ ದಶೆ ಅಂತ ತಿಳ್ಕೊಳ್ಳಿ. ಮಂಗಳ ದಶೆ, ಮಂಗಳ ಭುಕ್ತಿ, ಮಂಗಳ ಪುಷ್ಕರಾಂಶದಲ್ಲಿದೆ ಪ್ಲಸ್ ವರ್ಗೋತ್ತಮ. ಕೆಲವು ಪುಷ್ಕರಾಂಶಗಳು 3 ಪುಷ್ಕರಾಂಶಗಳು ವರ್ಗೋತ್ತಮ. ರೋಹಿಣಿ ನಕ್ಷತ್ರದ 2ನೇ ಪಾದ, ರೋಹಿಣಿ ನಕ್ಷತ್ರದ 2ನೇ ಪಾದ, ಇದನ್ನ ಚಿರ್ಬೇಕಾದ್ರೆ ಬರ್ಕೊಳ್ಳಿ. ರೋಹಿಣಿ ನಕ್ಷತ್ರದ 2ನೇ ಪಾದ, ಪುನರ್ವಸು ನಕ್ಷತ್ರದ 4ನೇ ಪಾದ, ಉತ್ತರಾಷಾಢ ನಕ್ಷತ್ರದ 1ನೇ ಪಾದ. ರೋಹಿಣಿ ನಕ್ಷತ್ರದ 2ನೇ ಪಾದ ಎಲ್ಲಿ ಬರುತ್ತೆ? ವೃಷಭ ರಾಶಿಯಲ್ಲಿ ಬರುತ್ತೆ. ಪುನರ್ವಸು ನಕ್ಷತ್ರದ 4ನೇ ಪಾದ ಎಲ್ಲಿ ಬರುತ್ತೆ? ಕಟಕ ರಾಶಿಯಲ್ಲಿ ಬರುತ್ತೆ. ಉತ್ತರಾಷಾಢ ನಕ್ಷತ್ರದ 1ನೇ ಪಾದ ಎಲ್ಲಿ ಬರ್ತದೆ? ಧನುರ್ ರಾಶಿಯಲ್ಲಿ ಬರುತ್ತೆ. ಈ 3 ಪಾದಗಳಲ್ಲಿ ಗ್ರಹಗಳ ಸ್ಥಿತರಾದ್ರೆ ಆ ಗ್ರಹಗಳು ವರ್ಗೋತ್ತಮ ಮತ್ತು ಪುಷ್ಕರಾಂಶ, ಅಂದ್ರೆ ಪುಷ್ಕರಾಂಶದಲ್ಲಿಯೇ ಬಹಳ ವರ್ಗೋತ್ತಮ ಪುಷ್ಕರಾಂಶ ಆಗ್ತವೆ. ಪುಷ್ಕರಾಂಶದಲ್ಲಿಯೇ ಬಹಳ ವರ್ಗೋತ್ತಮ ಪುಷ್ಕರಾಂಶ ಆಗುತ್ತೆ. ಅದರಲ್ಲೂ ರೋಹಿಣಿ ನಕ್ಷತ್ರದ 2ನೇ ಪಾದದಲ್ಲಿ 13 ಡಿಗ್ರಿಯಿಂದ 15 ಡಿಗ್ರಿ ಒಳಗಿದ್ರೆ ಪುಷ್ಕರಾಂಶ, ವರ್ಗೋತ್ತಮ ಪುಷ್ಕರಾಂಶಯುಕ್ತ ಪುಷ್ಕರ ಭಾಗ. ಏನ್ ಹೇಳಿ? ರೋಹಿಣಿ ನಕ್ಷತ್ರದ 2ನೇ ಪಾದದಲ್ಲಿ, ರೋಹಿಣಿ ನಕ್ಷತ್ರ 2ನೇ ಪಾದ ಸ್ಟಾರ್ಟ್ ಆಗೋದು 13 ಡಿಗ್ರಿ 20 ನಿಮಿಷದಿಂದ 16 ಡಿಗ್ರಿ 40 ನಿಮಿಷದವರೆಗೆ. ಇದೆಲ್ಲ ಬೇಸಿಕ್ಸ್ ನಾನು ಒಂದಿನ ತಗೋತೀನಿ, ಯಾಕಂದ್ರೆ ಅಡ್ವಾನ್ಸ್ ಅವ್ರು ಇದ್ದಾರೆ. ಆದ್ರೂ ನಾನು ಬೇಸಿಕ್ಸ್ ಮಾಡ್ಬಿಟ್ಟೆ ಮುಂದಕ್ಕೆ ಹೋಗೋದು. ವೃಷಭ ರಾಶಿಯಲ್ಲಿ ರೋಹಿಣಿ ನಕ್ಷತ್ರ 10 ಡಿಗ್ರಿ ನಂತರ ಸ್ಟಾರ್ಟ್ ಆಗುತ್ತೆ, 23 ಡಿಗ್ರಿ 20 ನಿಮಿಷದವರೆಗೆ ಇರ್ತದೆ. 1ನೇ ಪಾದ 13 ಡಿಗ್ರಿ 20 ನಿಮಿಷಕ್ಕೆ ಮುಗಿಯುತ್ತೆ. 2ನೇ ಪಾದ 13 ಡಿಗ್ರಿ 20 ನಿಮಿಷದಿಂದ 16 ಡಿಗ್ರಿ 40 ನಿಮಿಷದವರೆಗೆ ಇರ್ತದೆ. ವೃಷಭ ರಾಶಿ 14ನೇ ಡಿಗ್ರಿ ಬಂದು ಪುಷ್ಕರ ಭಾಗ. ಯಾವುದೇ ಗ್ರಹ ರೋಹಿಣಿ ನಕ್ಷತ್ರದ 2ನೇ ಪಾದದಲ್ಲಿ 13 ಡಿಗ್ರಿ 20 ನಿಮಿಷದ ನಂತರ 15 ಡಿಗ್ರಿ ಒಳಗೆ ಇದ್ರೆ, 13 ಡಿಗ್ರಿ 20 ನಿಮಿಷದ ನಂತರ 15 ಡಿಗ್ರಿ ಒಳಗಡೆ ಇದ್ರೆ ಅವಾಗ ಅದು ಬಂದು ಏನಂತೀವಿ ನಾವು? ವರ್ಗೋತ್ತಮ ಪುಷ್ಕರಾಂಶಯುಕ್ತ ಪುಷ್ಕರ ಭಾಗದಲ್ಲಿ ಇದೆ ಅಂತ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ ಕೊಡ್ತದೆ. ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ ಅಂದ್ರೆ ಯಾಕೆ ಕೆಲವರೆಲ್ಲ ಏನ್ ಈ ರೇಂಜ್ಗೆ ಟಾಪ್ ಅಲ್ಲಿ ಇದಾರೆ ಅಂತ. ಅಲ್ಲಿ ಚಂದ್ರ ಸ್ಥಿತನಾದ್ರೆ ಏನಾಗುತ್ತೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಯಾಕೆ? ಚಂದ್ರನಿಗೆ ಉಚ್ಚ ರಾಶಿ ಪ್ಲಸ್ ಮೂಲ ತ್ರಿಕೋಣ ರಾಶಿ. ಚಂದ್ರನಿಗೆ ಅದು ಉಚ್ಚ ಮತ್ತು ಮೂಲ ತ್ರಿಕೋಣ ರಾಶಿ, ಆಯ್ತಾ? ಎರಡನೆಯದು ರಾಹು ಚಿತ್ರ. ಚಂದ್ರ ಆದ್ರೆ 10 ವರ್ಷ ಒಳ್ಳೆ ಶುಭ ಫಲ. ಇನ್ನು ರಾಹು ಚಿತ್ರ ಆದ್ರೆ ರಾಹು ಉಚ್ಚ ರಾಶಿ, ಪುಷ್ಕರಾಂಶ, ಪುಷ್ಕರ ಭಾಗ, ವರ್ಗೋತ್ತಮ. ಇನ್ನು ಯಾವ ಲೆವೆಲ್ಗೆ ಅವ್ರಿಗೆ ಏನು ಇದ್ ಮಾಡ್ಬೋದು. ಇನ್ ರಾಹು ದಶೆಯಲ್ಲಿ ಸ್ವಲ್ಪ ಅನ್ಎಥಿಕಲ್ ಮಾಡಿದ್ರೆ ಅದರಲ್ಲೂ ಪ್ರಾಸ್ಪರಿಟಿ ಬಂದ್ಬಿಡ್ತದೆ. ಬಟ್ ಜನರಲಿ ಮಾಡಬಾರ್ದು, ಯಾಕೆಂದ್ರೆ ರಾಹು ದಶೆ ಆದ್ಮೇಲೆ ಗುರು ದಶೆ ಬರ್ತದೆ. ಗುರು ದಶೆಯಲ್ಲಿ ಅನ್ಎಥಿಕಲ್ ಹಂಗೆ ಕಂಟಿನ್ಯೂ ಆದ್ರೆ ಸೀದಾ ಕೆಳಗೆ ಬಿದ್ದೋಗ್ಬಿಡ್ತಾರೆ. ಹಾಗಾಗಿ ಅದೊಂದು. ಅದೇ ರೀತಿಯಾಗಿ ಕಟಕ ರಾಶಿ ಪುನರ್ವಸು ನಕ್ಷತ್ರದ
ನಾಲ್ಕನೇ ಪಾದ ಅಂದ್ರೆ ಕಟಕ ರಾಶಿಯಲ್ಲಿ ಅದು ಮೊದಲನೇ ಪಾದ, ಬಟ್ ಅದು ಪುನರ್ವಸು ನಕ್ಷತ್ರದ 4ನೇ ಪಾದ. ಪುನರ್ವಸು ನಕ್ಷತ್ರ ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಮಿಥುನ ರಾಶಿ 20 ಡಿಗ್ರಿಯಿಂದ ಸ್ಟಾರ್ಟ್ ಆಗುತ್ತೆ. ಮುಗಿಯೋದಲ್ಲಿ ಕಟಕ ರಾಶಿ 3 ಡಿಗ್ರಿ 20 ನಿಮಿಷಕ್ಕೆ ಮುಗಿಯುತ್ತೆ. ಕಟಕ ರಾಶಿ 3 ಡಿಗ್ರಿ 20 ನಿಮಿಷಕ್ಕೆ ಮುಗಿಯಕ್ಕಿಂತ ಮುಂಚೆ 3 ಡಿಗ್ರಿ 20 ನಿಮಿಷದ ಒಳಗಡೆ 3 ಡಿಗ್ರಿಲಿ ಗುರು ಇದೆ ಅಂತ ತಿಳ್ಕೊಳ್ಳಿ. 3 ಡಿಗ್ರಿಲಿ ಗುರು ಇದ್ರೆ ಗುರು ಎಲ್ಲಿಗೆ ಹೋಗ್ತಾ ಇದೆ? ಯಾವ ಕಡೆ ಹೋಗ್ತಾ ಇದೆ? ಗುರು ಪರಮೋಚ್ಚ ಡಿಗ್ರಿಗೆ ಹೋಗ್ತಾ ಇದೆ. ಪರಮೋಚ್ಚ ಡಿಗ್ರಿ ಎಷ್ಟು ಗುರುದು? ಎಲ್ಲಿ? ಕಟಕ ರಾಶಿಯಲ್ಲಿ ಗುರುವಿನ ಪರಮೋಚ್ಚ ಡಿಗ್ರಿ ಬಂದು 5 ಡಿಗ್ರಿ. ವೆರಿ ಗುಡ್, ವೆರಿ ಗುಡ್. ಸೊ ಪರಮೋಚ್ಚ ಡಿಗ್ರಿಗೆ ಹೋಗ್ಬೇಕಾದ್ರೆ ಅದು ಉಚ್ಚಭಿಲಾಷಿ ಅಂದ್ರೆ ಇಂದ್ಲ ರಾಶಿಯಲ್ಲಿ ಇದ್ರೆ ಉಚ್ಚಭಿಲಾಷಿ ಅಂತೀವಿ. ಪರಮೋಚ್ಚ ಡಿಗ್ರಿ ಟುವರ್ಡ್ಸ್ ಟ್ರಾವೆಲ್ ಮಾಡ್ತಿದ್ರೆ ಅದು ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ ಕೊಡ್ತದೆ. ಪ್ಲಸ್ ವರ್ಗೋತ್ತಮ, ಪ್ಲಸ್ ಉಚ್ಚ ಕ್ಷೇತ್ರ, ಪ್ಲಸ್ ಪುಷ್ಕರಾಂಶ. ಇಲ್ಲಿ ಪುಷ್ಕರ ಭಾಗ ಬರಲ್ಲ, ಯಾಕಂದ್ರೆ ಪುಷ್ಕರ ಭಾಗ ಕಟಕ ರಾಶಿಯಲ್ಲಿ 7 ಡಿಗ್ರಿಗೆ ಬರ್ತದೆ. ಅದು ಬಂದು ಏನಾಗುತ್ತೆ? ಪುಷ್ಯ ನಕ್ಷತ್ರದ 2ನೇ ಪಾದಕ್ಕೆ ಬರ್ತದೆ. ಪುಷ್ಯ ನಕ್ಷತ್ರದ 2ನೇ ಪಾದ ಸ್ಟಾರ್ಟ್ ಆಗದೆ ಯಾವಾಗ? 6 ಡಿಗ್ರಿ 40 ನಿಮಿಷದಿಂದ 10 ಡಿಗ್ರಿವರೆಗೆ ಪುಷ್ಯ ನಕ್ಷತ್ರ 2ನೇ ಪಾದ. ಅಲ್ಲಿ ಪುಷ್ಕರಾಂಶ, ಪುಷ್ಕರ ಭಾಗ, ಉಚ್ಚ, ವರ್ಗೋತ್ತಮ ಬರಲ್ಲ. ಆಯ್ತಾ? ಅದೇ ರೀತಿ ಇದಕ್ ಬಂದ್ರೆ ನೀವು ಎಲ್ಲಿಗೆ? ಧನುರ್ರಾಶಿಗೆ ಬಂದ್ರೆ, ಧನುರ್ರಾಶಿಯಲ್ಲಿ ಉತ್ತರಾಷಾಢ ನಕ್ಷತ್ರ 26 ಡಿಗ್ರಿ 40 ನಿಮಿಷದಿಂದ 30 ಡಿಗ್ರಿವರೆಗೆ ಇರ್ತದೆ. ಉತ್ತರಾಷಾಢ ನಕ್ಷತ್ರ 1ನೇ ಪಾದ. ಅಲ್ಲಿ ಗುರು ಮತ್ತೆ ಅಲ್ಲಿ ಗುರು ಚಿತ್ರ ಆದ್ರೆ, ಇಲ್ಲ ಮಂಗಳ ಚಿತ್ರ ಆದ್ರೆ, ಇಲ್ಲ ರವಿ ಚಿತ್ರ ಆದ್ರೆ, ಯಾಕಂದ್ರೆ ಗುರುಗಳೆಲ್ಲ ಮಿತ್ರರು, ಅವರೆಲ್ಲ ಚಿತ್ರ ಆದ್ರೆ ವಂಡರ್ಫುಲ್ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ ಕೊಡ್ತದೆ. ಒಂದು ಪುಷ್ಕರಾಂಶ, ಇನ್ನೊಂದು ವರ್ಗೋತ್ತಮ. ಈ ಎರಡೂ ಇರೋದ್ರಿಂದ ಅಂದ್ರೆ ಇದು 3 ಏನ್ ಹೇಳಿದೆ ನಾನು, ವೃಷಭ, ಕಟಕ ಮತ್ತೆ ಧನುರ್ ರಾಶಿಯಲ್ಲಿ ಈ ಡಿಗ್ರಿಲಿ ಇದ್ರಿ ನೀವು. ಏನು ಅದು ಅವಸ್ಥೆಯಲ್ಲಿ ಅದು ಮೃತ ಅವಸ್ಥೆಯಲ್ಲಿ ಇದೆ, ಅದು ಬಾಲ್ಯ ಅವಸ್ಥೆಯಲ್ಲಿ ಇದೆ, ಅವೆಲ್ಲ ತಲೆ ಕೆಲ್ಸ್ಕೊಡೋ ಅವಶ್ಯಕತೆ ಇಲ್ಲ. ಅದು ತುಂಬಾ ನೆಗೆಟಿವ್ ಇದ್ದಾಗ ಅದನ್ನ ನಾವು ಆ ನೆಗೆಟಿವಿಟಿನ ನಾವು ಕಾಂಪೌಂಡ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ಬೇಕು. ಅದರ್ವೈಸ್ ನಾಟ್ ರಿಕ್ವೈರ್ಡ್. ಅರ್ಥ ಆಯ್ತಾ? ಸೊ ಈ ರೀತಿಯಾಗಿ ಬಹಳ ಡೀಟೇಲ್ ಅಂಡ್ ಡೀಪ್ ಆಗಿ ನಾವು ಗೋಚಾರ ಮತ್ತು ಏನು ದಶಾಭುಕ್ತಿಗಳನ್ನ ಮಿಕ್ಸ್ ಮಾಡಿ ಫಲ ಹೇಳ್ಬೇಕೆ ಹೊರತು, ಈಗ ಅವರಿಗೆ ಅವರು ಈ ಜಾತಕರಿಗೆ ನಾವು ಜನಿಸಿದಾಗ ನಾವು ಏನ್ ಹೇಳೋದು? ಅವ್ರಿಗೆ ಜನಿಸಿದಾಗ ಏನ್ ನಡೀತಿತ್ತು ದಶೆ ನೋಡಿ, ದಶೆ ರಾಹು ದಶೆ. ಅವರು ಜನಿಸಿರೋದು ಬಂದು ನಿಮಗೆ ಯಾವ ಒಂದು ಇದು ಅಂತ ಹೇಳ್ತೀನಿ. ಬುಧ ದೇಶ ಸರ್. ಅಲ್ಲ, ಬುಧ ದೇಶ ಸರಿ, ಆದ್ರೆ ನಿಮಗೆ ಆ ದೇಶಕ್ಕೆ ಅಲ್ಲಿ ಹೋಗ್ಬೇಕು, ನಾವು ಕನೆಕ್ಟ್ ಆಗ್ಬೇಕು. ಅದನ್ನ ತೋರಿಸ್ತೀನಿ. ಬುಧ ದೇಶದಲ್ಲಿ ಯಾವ ಭುಕ್ತಿ ಅಂತ ನೋಡೋಣ. ಓಕೆ, ಬುಧ ದೇಶ ರಾಹು ಭುಕ್ತಿ ಬರುತ್ತೆ. ಬುಧ ದೇಶ ರಾಹು ಭುಕ್ತಿ ಇಲ್ಲ ಅಂದ್ರೆ ಇಲ್ಲಿ ಒಂದು ಬ್ಯೂಟಿಫುಲ್ ಒಂದು ವಿಚಾರ ಇದೆ, ತೋರಿಸ್ತೀನಿ ನಿಮಗೆ. ಲೊಕೇಟ್ ಅನ್ ಈವೆಂಟ್ ಅಂತ ಇದೆ ನೋಡಿ, ಇಲ್ಲಿ ಲೊಕೇಟ್ ಅನ್ ಈವೆಂಟ್ ಅಂತ ಇದೆ. ಏನ್ ಮಾಡ್ಬೋದು? ಇಲ್ಲಿಗೆ ಹಾಕ್ಬಿಟ್ರೆ ಕರೆಕ್ಟ್ ದಶ, ಅಂತರ್ದಶ, ಪ್ರತ್ಯಂತರ ದಶ, ಪ್ರಾಣ, ದೇಹ, ಸೂಕ್ಷ್ಮ ದಶ ಎಲ್ಲ ಬಂದ್ಬಿಡ್ತದೆ. ಅರ್ಥ ಆಯ್ತಾ? ತುಂಬಾ ವಿಚಾರ ಇದೆ ಈ ನಮ್ಮ ಕ್ಲಾಸಲ್ಲಿ. ಬರೀ ಅಸ್ಟ್ರಾಲಜಿ ಪ್ರಿನ್ಸಿಪಲ್ಸ್ ಗಳು ಅಷ್ಟೇ ಹೇಳ್ಕೊಡೋದಲ್ಲ, ನಿಮಗೆ ದೇಹ ಇದಕ್ಕಂತಾನು ಹೋಗ್ಬಿಡ್ತೀನಿ ನಾನು. ಇಲ್ಲಿ ಬುಧ ದಶೆ, ರಾಹು ಭುಕ್ತಿ, ಶನಿ ಪ್ರತ್ಯಂತರ ದಶ. ನೋಡಿ ಇಲ್ಲಿ ಬುಧ ಮಹಾದಶ, MD ಅಂದ್ರೆ ಮಹಾದಶ, ರಾಹು ಅಂತರ್ದಶ, ಶನಿ ಪ್ರತ್ಯಂತರ ದಶ, ಚಂದ್ರ ಸೂಕ್ಷ್ಮ ದಶ, ರಾಹು ಏನು ಪ್ರಾಣ ಅಂತರ್ದಶ. ಮತ್ತೆ ಇಲ್ಲಿಗೆ ನಾವು ಏನು 76, 7, 5, 13 ಇಲ್ಲಿಗೆ ಬರ್ತದ ನೋಡಿ. ಕೇತು ಅಂದ್ರೆ ಬುಧ, ರಾಹು, ಶನಿ, ಚಂದ್ರ, ರಾಹು, ಕೇತು ಇಷ್ಟಿದಾವೆ. ರಾಹು 2 ಸರಿ ಬಂದಿದೆ, ಮತ್ತೆ ಶನಿ, ಚಂದ್ರ, ಕೇತು ಇವರೆಲ್ಲ ಇದ್ದಾರೆ ಬುಧ ಮಹಾದಶೆಯಲ್ಲಿ. ಈಗ ಇಲ್ಲಿ ಏನನ್ನ ನಾವು ನೋಡ್ಬೇಕಂದ್ರೆ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ, ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಕರದ್ರೇಕಣಾಧಿಪತಿ ಚಂದ್ರ ಇದರ ಇಲ್ಲಿ, ಕರದ್ರೇಕಣಾಧಿಪತಿ ಚಂದ್ರ ಇದರ ಇಲ್ವಾ? ಮಾತಾಡಿ ಪರವಾಗಿಲ್ಲ. ಕರದ್ರೇಕಣಾಧಿಪತಿ ಚಂದ್ರನ ಸೂಕ್ಷ್ಮ ದಶೆ ಇದೆ. 5/5/1976 18/5
ಚಂದ್ರನ ಸೂಕ್ಷ್ಮ ದಶೆ ಇದೆ, ಕರೆಕ್ಟಾ? ಹಾಗೆ ನಿಮಗೆ ಕುಂಡಲಿಯಲ್ಲಿ ನೋಡಿದ್ರೆ ಇದು ಬಂದು ಸ್ಥಿರ ಲಗ್ನಕ್ಕೆ ಏನು ಮಂಗಳ ಬಂದು ಬಾಧಕಾಧಿಪತಿ ಕರದ್ರೇಖಣಾಧಿಪತಿ ಸೇರಿದ್ರೆ ಬಾಧಕಾಧಿಪತಿ ಅವಾಗ ಟ್ರಬಲ್ ಕೊಡ್ತದೆ, ಬರೀ ಬಾಧಕಾಧಿಪತಿ ಸಿಂಗಲ್ ಆಗಿ ಟ್ರಬಲ್ ಕೊಡಲ್ಲ, ಕರೆಕ್ಟಾ? ಸೊ ಇಲ್ಲಿ ಏನು ಚಂದ್ರ, ಹಾಗೆ ಶನಿ ಅಲ್ಲೇ ಇದೆ, ಶನಿನೂ ಅಲ್ಲಿ ಸಂಚಾರ ಮಾಡ್ತದೆ. ಇಲ್ಲಿ ಶನಿ ಚಂದ್ರ ಇವರಿಬ್ರು ಸೇರ್ಕೊಳ್ಳಾಗಿ ಮಂಗಳನು ಬಾಧಕಾಧಿಪತಿಯಾಗಿ ಅಲ್ಲಿ ಇರಲಾಗಿ ಇವರಿಗೆ ಜನಿಸಿದ ಸಮಯದಲ್ಲಿ ಗೋಚಾರದಲ್ಲಿ ಶನಿ ಬಹಳ ವೀಕ್ ಇರಲಾಗಿ ಅದು ಕಟಕ ರಾಶಿ ಆಗಲಾಗಿ, ಕಟಕ ರಾಶಿ ನಮ್ಮ ಬಚಕ್ರದಲ್ಲಿ ಎದೆಯ ಭಾಗವನ್ನು ತೋರಿಸ್ತದೆ. ಲಂಗ್ಸ್ ಇರ್ಬೋದು, ಬ್ರೀತಿಂಗ್ ಪ್ರಾಬ್ಲಮ್ ಇರ್ಬೋದು, ನಿಮಗೆ ಅಲ್ಲಿ ಹಾರ್ಟ್ ಇರ್ಬೋದು, ಈ ಯಾವುದೇ ಒಂದು ಭಾಗಕ್ಕೆ ಅದು ಟ್ರಬಲ್ ಕೊಡ್ಬೋದು. ಆದ್ರೆ ರಾಹು ಇರೋದ್ರಿಂದ ಬ್ರೀತಿಂಗ್ಗೆ ಅಂತ ಸ್ಪೆಸಿಫಿಕ್ ಆಗಿ ನಾವು ಹೇಳ್ಬೋದು. ಚಂದ್ರ ಇರೋದ್ರಿಂದ ಕಫ ಇರ್ಬೋದು ಅಂತ ಹೇಳ್ಬೋದು. ಈ ರೀತಿಯಾಗಿ ನೀವು ಪ್ರಿಡಿಕ್ಷನ್ ನ ಕೊಡ್ಬೋದು. ಸೊ ಇದು ಏನ್ ಹೇಳ್ತೀರಿ, ನಾವು ದಶಾಭುಕ್ತಿಗಳಲ್ಲಿ ನಾವು ಯಾವ ರೀತಿ ರಿಸಲ್ಟ್ಸ್ ಗಳನ್ನ ನಾವು ನೋಡ್ತೀವಿ ಅನ್ನೋದು, ಇದು ಒಂದು ಸಿಂಪಲ್ ವಿಚಾರನ ಇವತ್ತು ಇದೇ ವಿಚಾರನ ನಾವು ಡಿಸ್ಕಸ್ ಮಾಡಿದೀವಿ. ಅದಿರ್ಲಿ, ಅಲ್ಲಿಂದ ಬಂದ್ರೆ ಈಗ ಮುಖ್ಯವಾಗಿ ಬರೀ ಇದಿಷ್ಟೇ ಅಲ್ಲ, ದಶಾಭುಕ್ತಿಗೆ ಬರೀ ಇದಿಷ್ಟೇ ಬರಲ್ಲ. ನೀವು ಏನ್ ಮಾಡ್ಬೇಕು, ಒಂದು ಸ್ಕ್ರೀನ್ ಶೇರಿಂಗ್ ಕ್ಯಾನ್ಸಲ್ ಆಗಿದೆ, ಆದ್ರೆ ಕೇಳಿಸ್ತಾ ಇದೆಯಲ್ಲ ಎಲ್ಲರಿಗೂ? ಕೇಳಿಸ್ತಿದೆ ಸರ್. ಥ್ಯಾಂಕ್ ಯು. ಓಕೆ. ಸೊ ಈಗ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಗ್ರಹಗಳು ದಶಾಭುಕ್ತಿಗೂ ಸಂಬಂಧಪಟ್ಟಂಗೆ ಪ್ಲಸ್ ಬೇಸಿಕ್ಸ್ ಹೇಳ್ತೀನಿ. ಗ್ರಹಗಳು ಮೂಲ ತ್ರಿಕೋಣದಲ್ಲಿ, ಸ್ವಕ್ಷೇತ್ರದಲ್ಲಿ, ಉಚ್ಚ ಕ್ಷೇತ್ರದಲ್ಲಿ, ನಾನು ಆರ್ಡರ್ ಹೇಳ್ತಾ ಇದ್ದೀನಿ ನೋಡಿ. ನಾನು ಉಚ್ಚ ಕ್ಷೇತ್ರಕ್ಕಿಂತನೂ ನಾನು ಮೂಲ ತ್ರಿಕೋಣ ಮತ್ತು ಸ್ವಕ್ಷೇತ್ರನ ಫಸ್ಟ್ ತಗೋತಾ ಇದ್ದೀನಿ. ಮೂಲ ತ್ರಿಕೋಣ ಫಸ್ಟ್ ನಂಬರ್ 1, ಎರಡನೇದು ಸ್ವಕ್ಷೇತ್ರ, ಮೂರನೇದು ಉಚ್ಚ ಕ್ಷೇತ್ರ, ನಾಲ್ಕನೇದು ಅಧಿಮಿತ್ರ ಕ್ಷೇತ್ರ, ಐದನೇದು ಮಿತ್ರ ಕ್ಷೇತ್ರ. ಇಲ್ಲಿ ಸ್ಥಿತವಾಗಿರೋ ಗ್ರಹಗಳು ಬಹಳ ಶುಭ ಫಲ ಕೊಡುತ್ತೆ. ಇದನ್ನ ಹೇಗೆ ಅಂತ ನಿಮಗೆ ಒಂದು ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಬೋರ್ಡ್ ಕಾಣ್ತಿದ್ಯಾ? ಓಕೆ, ಥ್ಯಾಂಕ್ ಯು. ಚಕ್ರ. ನೈಸರ್ಗಿಕ ಮಿತ್ರತ್ವ ಗೊತ್ತಿದೆ ಯಾರಿಗಾರು? ನೈಸರ್ಗಿಕ ಮಿತ್ರತ್ವ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ರೂಲ್ಸ್ ಏನಾದ್ರು ಗೊತ್ತಾ? ನೈಸರ್ಗಿಕ ಮಿತ್ರತ್ವ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ? ತ್ರಿಕೋಣಗಳು ಸರ್. ಹೇಳಿ. ತ್ರಿಕೋಣ ಬಂದೆ. ಏನ್ ತ್ರಿಕೋಣಗಳು? ತ್ರಿಕೋಣ ಗುರುಗಳೇ, ಅಂದ್ರೆ ಲಗ್ನದ ಹಿಂದಿನ 2 ಮನೆ ಯಾವುದೇ ಮತ್ತು ಒಂದು ಮುಂದಿನ 2 ಮನೆ, ಯಾವುದೇ ಒಂದು ರಾಶಿಯಿಂದ 159 ಇರೋ ಗ್ರಹಗಳು ಮಿತ್ರ ಗ್ರಹಗಳು. ಜನರಲ್ ಆಗಿ ತಗೊಳ್ಳೋದು. ಒಂದು ನಿಮಿಷ. ಇನ್ನೊಬ್ರು ಏನ್ ಹೇಳ್ತಿದ್ರಿ? ಸರ್, ಗ್ರಹಸ್ಥಿತ ರಾಶಿಯಿಂದ 2, 3, 4 ರಾಶಿಗಳಲ್ಲಿ ಮತ್ತೆ 12, 10, 11, 12 ಇರೋ ರಾಶಿಗಳು ನೈಸರ್ಗಿಕ ಮಿತ್ರರು. ನೈಸರ್ಗಿಕ ಅಲ್ಲ, ನೀವು ಹೇಳಿ ಕರೆಕ್ಟ್, ಬಟ್ ಅದು ತಾತ್ಕಾಲಿಕ ಮಿತ್ರತ್ವ. ಜುಪಿಟರ್, ವೀನಸ್, ಮೂನ್.
ನೈಸರ್ಗಿಕ ಹಾ? ಜುಪಿಟರ್ ವೀನಸ್ ಮೂನ್. ಏನ್ ಜುಪಿಟರ್ ಮೋನಸ್ ನೀನು ಅರ್ಥ ಆಗಿಲ್ಲ, ಹೇಳಿ ದಯವಿಟ್ಟು ಹೇಳಿ. ನ್ಯಾಚುರಲ್ ನೈಸರ್ಗಿಕ- ಬೆನಿಫಿಷಿಯಲ್. ಅದೆಲ್ಲ ನಾನು ಕೇಳ್ತಿರೋದು ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ನೈಸರ್ಗಿಕ ಮಿತ್ರತ್ವ ಅಂದ್ರೆ ಯಾವ ತರ ಲೆಕ್ಕ ಮಾಡ್ತಾರೆ? 12ನೇ ಮನೆ 11, 12, 1, 2, 3. ತಾತ್ಕಾಲಿಕ ಹೇಳ್ತಾ ಇದ್ರಿ, ನೀವೆಲ್ಲ ತಾತ್ಕಾಲಿಕ ಹೇಳ್ತಾ ಇದ್ರಿ. ಈಗ ನಾನು ಏನ್ ಬರಿತಾ ಇದ್ದೀನಿ ಇಲ್ಲಿ, ಏನ್ ಬರಿತಾ ನೈಸರ್ಗಿಕ ಮಿತ್ರರಂದ್ರೆ ರವಿಗೆ ಇದು ಯಾರು ಗುರು ಮಿತ್ರ ಈ ರೀತಿ. ಇನ್ನೊಂದ್ಸರಿ ಹೇಳಿ ದಯವಿಟ್ಟು. ನೈಸರ್ಗಿಕವಾಗಿರ್ತಕ್ಕಂಥದ್ದಂದ್ರೆ ರವಿಗೆ ಗುರು ಮಿತ್ರನಾಗಿರ್ತಕ್ಕಂಥದ್ದು, ಅಥವಾ ಇಲ್ಲಿ 3, 6, 8 ಲಗ್ನದಿಂದ ಅಥವಾ ಅದನ್ನ ಬಿಟ್ಟು ಆ ರಾಶಿಯಲ್ಲಿ ಇರ್ತಕ್ಕಂಥವ್ರು ಅವ್ರ ಮಿತ್ರರಾಗ್ತಾ ಇರ್ತಾರೆ, ನೈಸರ್ಗಿಕವಾಗಿ ಮಿತ್ರರು. ಅದನ್ನೇ ಕೇಳ್ತಿರೋದು. ಅದನ್ನ ಹೆಂಗೆ ಅವಿಲು ಅರೈ ನೀವು ಅದನ್ನ ಹೆಂಗೆ ನೀವು ಹೇಳ್ತೀರಿ? ಇವ್ರು ಮಿತ್ರರು ಯಾಕೆ? ಶನಿಗೆ ರವಿ ಶತ್ರು, ಯಾಕೆ ಗುರು ಮಿತ್ರ? ಅದು ಬೇಕು ನನಗೆ, ರೂಲ್ಸ್ ಬೇಕು, ರೂಲ್ಸ್. ಶನಿಗೆ ಸಪ್ತಮಾಧಿಪತಿ, ಬಾಧಾಧಿಪತಿ, ಅದಕ್ಕೆ ಅವನು ನೈಸರ್ಗಿಕ ಮಿತ್ರನಲ್ಲ, ಶತ್ರು. ಅಲ್ಲ 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 ಅಲ್ಲ, ರೂಲ್ಸ್ ಬೇಕು, ರೂಲ್ಸ್ ಬೇಕು ನನಗೆ, ರೂಲ್ಸ್ ಹೇಳ್ಬೇಕು. ಸರ್, ಸೂರ್ಯ, ಕುಜ, ಶನಿ, ರಾಹು, ಕೇತು ಇವರು ಅಶುಭ ಗ್ರಹಗಳು. ಗುರು ಅದಲ್ಲ ನಾನು ರೂಲ್ಸ್ ಕೇಳ್ತಾ ಇದ್ದೀನಿ, ರೂಲ್ಸ್. ಈಗ ರೂಲ್ಸ್ ಹೇಳ್ತೀನಿ ಒಂದು ಸಿಂಪಲ್ ಆಗಿ. ಈಗ ನಾನು ಏನ್ ಬರ್ದಿದ್ದೀನಿ ಅದನ್ನ ಹೇಳಿ ಸ್ವಲ್ಪ. ನಾನು ಚಾರ್ಟ್ ಅಲ್ಲಿ ಬರ್ದಿನ, ಬರ್ಕೊಳ್ಳಿದ್ದೀನಿ. ಎಲ್ಲರೂ ಬರ್ಕೊಳ್ಳಿ. ಒಂದ್ ನಿಮಿಷ. ರೂಲ್ಸ್ ಇಲ್ದೇನೆ, ಅದಕ್ಕೋಸ್ಕರನೇ ನಾನು ಬೇಸಿಕ್ಸ್ ನ ಬಹಳ ಪ್ರಾಮುಖ್ಯತೆ ಕೊಡ್ತಾ ಇರೋದು. ಇದನ್ನ ಬರ್ಕೊಳ್ಳಿ. ಎಷ್ಟು ಗ್ರಹ ಬರ್ದಿದ್ದೀನಿ? ಕಾಣ್ತಾ ಇಲ್ಲ ಸರ್ ಚಾಟು. ಸ್ವಲ್ಪ ಸ್ಕ್ರಾಲ್ ಮಾಡಿ, ಆ ಕಡೆ ಈ ಕಡೆ ಹಿಂದೆ ಮುಂದೆ ಮಾಡಿ, ಕಾಣುತ್ತೆ? ಇಲ್ಲ ಸರ್, ಕಾಣ್ತಾ ಇಲ್ಲ. ಯಾರಿಗೂ ಕಾಣ್ತಿಲ್ವಾ? ಯಾರಿಗೂ ಕಾಣಿಸ್ತಿಲ್ಲ ಸರ್. ಕಾಣ್ತಿಲ್ಲ. ಕಾಣ್ತಿಲ್ವಾ? ಕಾಣ್ತಾ ಇಲ್ಲ ಸರ್. ಈಗ ಕೆಲಸ ಮಾಡ್ತೀನಿ. ಅರವಿಂದ್ ಶಂಕರಪುರ ಕಾಣ್ತಿಲ್ವಾ? ಬಂದೆ ಇನ್ನೊಂದು ಸರ್ಕಸ್ ಮಾಡ್ಬೇಕು. ಕಾಣಿಸ್ತಾ ಇದೆ ಗುರುಗಳೇ. ಅವ್ರು ಕಾಣ್ತಿದೆಯಂತಲ್ಲ. ಸ್ವಲ್ಪ ನೀವು ಸ್ಕ್ರೀನ್ ಮೊಬೈಲ್ ಅಲ್ಲಿ ಆದ್ರೆ ಸ್ವಲ್ಪ ಈ ಮೇಲೆ ಕೆಳಗೆ ಹಿಂದೆ ಮುಂದೆ ಒಂಚೂರು ದಯವಿಟ್ಟು ಮಾಡಿ. ನಮಗೂ ಕಾಣಿಸ್ತಾ ಇಲ್ಲ ಸರ್. ಕಾಣಿಸ್ತಾ ಇಲ್ಲ ಸರ್. ಆಯ್ತು, ಈಗ ನಾನು ಮಾಡಕ್ಕಾಗಲ್ಲ. ಲೆಟ್ ಮೀ ಇದು ಸ್ಕ್ರೀನ್ ಕಾಣ್ತಿದೆ ಈಗ? ಇಲ್ಲ ಸರ್, ಸ್ಕ್ರೀನ್ ಏನು ಕಾಣ್ತಿಲ್ಲ, ನಿಮ್ಮ ಒಬ್ರೆ ಕಾಣಿಸ್ತಾ ಇರೋದು. ಒಂದೇ ನಿಮಿಷ, ಆಯ್ತು. ಅವ್ರು ಕಾಣ್ತಿದೆ ಅಂತ ಗುರುಗಳೇ ಸ್ವಲ್ಪ ಇದ್ ಮಾಡಿದ್ರೆ, ಸ್ಕ್ರಾಲ್ ಮಾಡಿದ್ರೆ ಕಾಣಿಸುತ್ತೆ ಗುರುಗಳೇ, ಕ್ಲಿಯರ್ ಆಗಿ ಕಾಣಿಸುತ್ತೆ. ಸ್ಕ್ರಾಲ್ ಮಾಡ್ಬೇಕು, ನೀವು ತಳ್ಬೇಕು ಆ ಕಡೆ ಈ ಕಡೆಗೆ. ದಯಮಾಡಿ ತಳ್ಳಿ ದಯವಿಟ್ಟು, ಯಾಕೆಂದ್ರೆ ಅದು ನಿಮಗೆ ಬಹಳ ಚೆನ್ನಾಗಿ ಅದಿದೆ. ಸರ್, ಏನೂ ಕಾಣ್ತಾ ಇಲ್ಲ, ಸ್ಕ್ರಾಲ್ ಮಾಡೋದೇನು? ಈಗ ಕಾಣಿಸ್ತಾ ಇದೆ ಈಗ. ನೋಡಿ, ಕಾಣ್ತಾ ಇದೆ. ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ದಯವಿಟ್ಟು, ಯಾಕೆಂದ್ರೆ ಇದಾಗುತ್ತೆ. ನಾನು ಒಂದು ವಚಕ್ರ ಬರ್ದಿದ್ದೀನಿ. ಮೇಷದಲ್ಲಿ ಮಂಗಳ, ಋಷಭದಲ್ಲಿ ಚಂದ್ರ, ಸಿಂಹದಲ್ಲಿ ರವಿ, ಕನ್ಯಾದಲ್ಲಿ ಬುಧ, ತುಲಾದಲ್ಲಿ ಶುಕ್ರ, ಧನುರ್ರಾಶಿಯಲ್ಲಿ ಗುರು, ಕುಂಭರಾಶಿಯಲ್ಲಿ ಶನಿ ಬರ್ದಿದ್ದೀನಿ. ಹಂಗೆ ಬರ್ಕೊಳ್ಳಿ, ಒಂದು ಬಚಕ್ರ ಬರ್ಕೊಳ್ಳಿ ಖಾಲಿದು. ಅದರಲ್ಲಿ ಮಂಗಳನ್ನ ಮೇಷದಲ್ಲಿ ಬರೀರಿ, ಚಂದ್ರನ್ನ ವೃಷಭದಲ್ಲಿ ಬರೀರಿ, ಸೂರ್ಯನ ಸಿಂಹರಾಶಿಲಿ ಬರೀರಿ, ಬುಧನ್ನ ಕನ್ಯಾ ರಾಶಿಲಿ ಬರೀರಿ, ಶುಕ್ರವನ್ನು ತುಲಾ ರಾಶಿಯಲ್ಲಿ ಬರೀರಿ, ಗುರುನ ಧನುಸ್ ರಾಶಿಲಿ ಬರೀರಿ, ಶನಿನ ಕುಂಭ ರಾಶಿಲಿ ಬರೀರಿ. ಈಗ ಇದು ಬರ್ದೆ ಅಲ್ವಾ? ನೀವು ಬರ್ಕೊಂಡ್ರಾ? ಸ್ವಲ್ಪ ಸ್ಕ್ರಾಲ್ ಮಾಡಿ, ಆ ಕಡೆ ಈ ಕಡೆ ಮಾಡಿ, ಸಿಗುತ್ತೆ. ಓಕೆ, ವಂಡರ್ಫುಲ್.
ಈಗ ಇದು ಬರ್ದಿದ್ದೀರಲ್ಲ, ಇದು ಏನ್ ಸೂಚಿಸುತ್ತೆ? ನಿಮ್ಗೆ ಏನ್ ಅನ್ಸುತ್ತೆ ಅದ್ ಹೇಳಿ, ಏನ್ ತೊಂದ್ರೆ ಇಲ್ಲ. ಏನ್ ಸೂಚಿಸುತ್ತೆ ಇದು? ಇಲ್ಲಿ ಯಾವಾಗ ಆಯಾ ರಾಶಿ ಅಧಿಪತಿಗಳು ಸರ್ ಅವರು. ಓಕೆ, ಅದು ಓಕೆ. ಅದು ಬಿಟ್ರೆ ರಾಷ್ಟ್ರಾಧಿಪತಿ, ಮೂಲ ತ್ರಿಕೋಣ ಮತ್ತು ಸ್ವಕ್ಷೇತ್ರ. 159 ರವಿಗೆ ಕುಜನಿಗೆ ಚಂದ್ರನಿಗೆ 159 ಮಿತ್ರರು. ನಾನು ಕೇಳೋದಕ್ಕೆ ಮಾತ್ರ ದಯವಿಟ್ಟು ವಿಚಾರ ಮಾಡಿ, ಯಾಕೆಂದ್ರೆ ನಾನು ಇಲ್ಲಿ ಬರೀ ಈ ಕುಂಡಲಿಯಲ್ಲಿ ಇದನ್ನ ಬರ್ದಿದ್ದಿಲ್ಲ, ಅದಕ್ಕೆ ಹೇಳ್ದೆ. ಈಗ ಚಂದ್ರನಿಗೆ ವೃಷಭ ರಾಶಿ ಸ್ವಕ್ಷೇತ್ರ ಅಲ್ಲ, ಉಚ್ಚಸ್ಥಾನ. ಉಚ್ಚಸ್ಥಾನ ಆಮೇಲೆ ಬರೋಣ. ಇಲ್ಲಿ ಈ ಪಿಕ್ಚರ್ಗೆ ಸಂಬಂಧಪಟ್ಟಂಗೆ ಒಂದೇ ಕಾನ್ಸೆಪ್ಟ್, ಒಂದೇ ಆನ್ಸರ್ ನೋಡೋಣ, ಹೇಳಿ. ಆದ್ರೆ ಹೇಳಿ, ಇಲ್ಲ ನಾ ಹೇಳ್ತೀನಿ. ನೈಸರ್ಗಿಕ ಮಿತ್ರತ್ವ ಸರ್. ಮಿತ್ರತ್ವ ಎಲ್ಲ ಬಿಟ್ಬಿಡಿ, ಇನ್ನು ಬೇರೆ ಮಿತ್ರತ್ವ ಆಮೇಲೆ ಬರೋಣ. ಎಲ್ಲ 7 ಸಪ್ತಗ್ರಹಗಳು ಬರ್ತಿದ್ದೀನಿ ಇಲ್ಲಿ. ಮಿತ್ರರು ಇದಾರೆ, ಶತ್ರುಗಳು ಇದಾರೆ, ಎಲ್ಲ ಇದಾರೆ. ಬಟ್ ಯಾವ ಮನೇಲಿ ಬರ್ತಿದ್ದೀನಿ ಆ ಗ್ರಹಗಳನ್ನ, ಆ ಮನೆಗಳಿಗೆ ಏನಂತಾರೆ, ಆ ಗ್ರಹಗಳಿಗೆ ಆ ಮನೆಗಳಿಗೆ ಏನಂತಾರೆ? ಸ್ವಕ್ಷೇತ್ರ. ಸ್ವಕ್ಷೇತ್ರ. ಯಾರ್ ಗ್ರಹಗಳು ಇನ್ನೊಂದ್ಸಲ ಹೇಳ್ಬಿಡಿ, ನಂಗೆ ಕಾಣ್ತಾ ಇಲ್ಲ. ಮೂಲ ತ್ರಿಕೋಣ. ಸ್ಕ್ರಾಲ್ ಮಾಡಿ ಮೇಡಮ್, ಸ್ಕ್ರಾಲ್ ಮಾಡಿ. ಇವರು ಗಾಯತ್ರಿ ಅವ್ರು ಹೇಳಿದ್ರು ಅವಾಗಲೇ, ಬಟ್ ಎಲ್ಲ ಸೇರ್ಸಿ ಹೇಳ್ಬಿಟ್ರು. ಅದು ಎಲ್ಲ ಆನ್ಸರು ಬರಲ್ಲ. ಹೇಮಾವತಿ ಮೇಡಮ್, ಮೇಷದಲ್ಲಿ ಮಂಗಳ, ವೃಷಭದಲ್ಲಿ ಚಂದ್ರ, ಸಿಂಹದಲ್ಲಿ ರವಿ. ವೆರಿ ಗುಡ್, ಯಾರೋ ಹೇಳಿದ್ರು. ಇದೆಲ್ಲ ಆ ಗ್ರಹಗಳ ಮೂಲ ತ್ರಿಕೋಣ ರಾಶಿಗಳು. ವೆರಿ ಪರ್ಟಿಕ್ಯುಲರ್ ಆಗಿ ಇದನ್ನು ಫಸ್ಟ್ ತಿಳ್ಕೊಬೇಕು ನೀವು. ಇದು ಆ ಗ್ರಹಗಳ ಮೂಲ ತ್ರಿಕೋಣ ರಾಶಿ. ಚಂದ್ರನಿಗೆ ಮೂಲ ತ್ರಿಕೋಣ ರಾಶಿ ಯಾವುದು? ವೃಷಭ. ಸೂರ್ಯನಿಗೆ ಸಿಂಹ ರಾಶಿ. ಸೂರ್ಯನಿಗೆ ಸಿಂಹ ರಾಶಿ. ಇದನ್ನ ಬರ್ಕೊಳ್ಳಿ, ಇದು ಮಧ್ಯದಲ್ಲಿ ಬಚಕ್ರದೊಳಗೆ ಬರ್ತೀವಿ. ಸಪ್ತಗ್ರಹಗಳ ಮೂಲ ತ್ರಿಕೋಣ ರಾಶಿಗಳು ಬರ್ಕೊಳ್ಳಿ. ಇದು ವೆರಿ ವೆರಿ ಬೇಸಿಕ್ ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ವೆರಿ ವೆರಿ ಬೇಸಿಕ್ ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಒಂದು ನಂಬರ್ ಹೇಳ್ತೀನಿ, ಬರ್ಕೊಳ್ಳಿ. 2, 4, 5, 2, 4, 5, 8, 2, 4, 5, 8, 9, 11. 11 ಇಲ್ಲ, 12. ಇದು ನಂಬರ್ ನನಗೊಂಚೂರು ಕನ್ಫ್ಯೂಷನ್ ಇದೆ. ಒಂದು ನಿಮಿಷ ನಿಮಗೆ. ಎಂಟು ಬರೋದು 4, 5, 9, 11 ಹೇಳಿ. ನನಗೆ ಸ್ವಲ್ಪ ಇದು ಏನು ಜ್ಞಾಪಕ ಇಲ್ಲ, ಅದಕ್ಕೋಸ್ಕರ. ಸರ್ ನೀವು ಹೇಳಿರೋದು ಕರೆಕ್ಟ್. ನೈಸರ್ಗಿಕ ಮಿತ್ರ. 2, 4, 5, 8, 9, 12. ನೀವು ಹೇಳಿರೋದು ಕರೆಕ್ಟ್. 2, 4, 5, 8, 9, 12. ನೈಸರ್ಗಿಕ ಮಿತ್ರತ್ವ ಸರ್ ಇದು. ಯಾವ ಗೂಗಲ್ ಕೂಡ ಸಿಗಲ್ಲ ಇದು. ನೋಡಿ, ಕಾಣ್ತಿದೆ ಸ್ಕ್ರೀನು? ಇಲ್ಲ, ಕಾಣಿಸ್ತಾ ಇಲ್ಲ ಸರ್. ಇರ್ಲಿ, ಪರವಾಗಿಲ್ಲ, ಇರ್ಲಿ. ಬಟ್ ಇದು ಕಾಣ್ತಿದೆಯಲ್ವಾ? ಇದು ಏನು ವೈಟ್ ಬೋರ್ಡ್ ಕಾಣಿಸ್ತಾ ಇಲ್ಲ. ಸೊ ಏನ್ ನಾನು ನಿಮಗೆ ಚಾರ್ಟ್ ಇವತ್ತು ಕೊಟ್ಟಿದ್ದೀನಿ. 2, 4, 5, 8, 9, 12ನೇ ಅಧಿಪತಿಗಳು ಎಲ್ಲಿಂದ? ಒಂದು ಗ್ರಹದ ಮೂಲ ತ್ರಿಕೋಣ ರಾಶಿಯಿಂದ. ಒಂದು ಗ್ರಹದ ಮೂಲ ತ್ರಿಕೋಣ ರಾಶಿಯಿಂದ. ಇದರಲ್ಲಿ ಇನ್ನೊಂದು ನಂಬರ್ ಮಿಸ್ ಆಗಿದೆ. 1 ಮಿಸ್ ಆಗಿದೆ. 1, 2, 4, 5, 8, 9, 12. ನಿಮ್ಮ ಹತ್ರ ಯಾರತ್ರನಾದ್ರು ಬುಕ್ ಇದ್ರೆ ಜಸ್ಟ್ ರೆಫರ್ ಮಾಡಿ, ಯಾಕಂದ್ರೆ ನಿಮ್ಗೆ ಇನ್ನೊಂದ್ಸರಿ ಡೀಟೇಲ್ ಕೊಡ್ತೀನಿ ನಾನು ಸ್ವಲ್ಪ ಮೆಮೊರಿ ಕಡಿಮೆ. ಈ ಗ್ರಹಗಳು ಮತ್ತು ಉಚ್ಚ ರಾಶಿ ಅಧಿಪತಿ
ಮತ್ತು ಉಚ್ಚ ರಾಶಿ, ಆ ಗ್ರಹದ ಉಚ್ಚ ರಾಶಿ ಅಧಿಪತಿ, ಆ ಗ್ರಹದ ಉಚ್ಚ ರಾಶಿ ಅಧಿಪತಿಗಳು ನೈಸರ್ಗಿಕ ಮಿತ್ರರು. ನೈಸರ್ಗಿಕ ಮಿತ್ರರು 3, 6, 7, 3, 6, 7, 10, 11ರ ಅಧಿಪತಿಗಳು ನೈಸರ್ಗಿಕ ಶತ್ರುಗಳು. ನೈಸರ್ಗಿಕ ಶತ್ರುಗಳು ಇದು ಬಹಳ ಬೇಸಿಕ್ಸ್, ಎಲ್ಲರಿಗೂ ಗೊತ್ತಿರ್ಬೇಕಿದು. ಇದರಲ್ಲಿ 9 ಆ ಕಡೆ ಬರ್ತಾ ಈ ಕಡೆ ಬರ್ತಾ ಒಂಚೂರು ಕನ್ಫ್ಯೂಷನ್ ಇದೆ. ಈಗ ಫಾರ್ ಎಕ್ಸಾಂಪಲ್, ಸೂರ್ಯನ ಮೂಲ ತ್ರಿಕೋಣ ರಾಶಿ ಯಾವುದು? ಸಿಂಹರ ಸಿಂಹ. ಸಿಂಹದಿಂದ 2ನೇ ಅಧಿಪತಿ, 4ನೇ ಅಧಿಪತಿ. ಕರೆಕ್ಟ್. 4 ಯಾರು? ಕುಜ, 4, 5, ಗುರು, 8, ಶನಿ, ಅಲ್ಲ 8 ಗುರು, 9 ಆಮೇಲೆ ಬರೋಣ. 11 ಅಲ್ಲ ಸಾರಿ 12. 12. ಹಾ. 12 ಅಂದ್ರೆ ಚಂದ್ರ. ಚಂದ್ರ, ಚಂದ್ರ. ಇವರು ನೈಸರ್ಗಿಕ ಮಿತ್ರರು. ಇವರು ನೈಸರ್ಗಿಕ ಮಿತ್ರರು. ಕರೆಕ್ಟಾ? ಕರೆಕ್ಟ್ ತಾನೆ? ಆಗುದಿಲ್ಲ. ಆಮೇಲೆ 3, 6, 7, 3, 6, 7, 11, 10, 11 ಇವರು ನೈಸರ್ಗಿಕ ಶತ್ರುಗ್ರಹಗಳು. ಈಗ ಚಂದ್ರನಿಗೆ ಬರೋಣ. ಚಂದ್ರನಿಗೆ ಚಂದ್ರ 2, 5, 2, 4 ಇದೆ ಅಲ್ವಾ? 2, 4, 5, 2, 4, 5, 8 ಇದೆ. ಅಲ್ಲಿಂದ ಬಂದ್ರೆ 9 ಇದೆ. 12 ಇದೆ. 12. ಚಂದ್ರನಿಗೆ 2, 4, 5, 8, 9, 12 ಇವರೆಲ್ಲ ನೈಸರ್ಗಿಕ ಮಿತ್ರರು. ಅದೇ ರೀತಿ ಇಲ್ಲಿ ಚಂದ್ರ ಉಚ್ಚ ರಾಶಿ. ಈಗ 6 ಬಂದು ಶತ್ರು. ಕರೆಕ್ಟಾ? 6 ಬಂದು ಶತ್ರು. ಶುಕ್ರ ಶತ್ರು ಆಗ್ತಾನೆ. ಆದ್ರೆ ಗ್ರಹದ ಉಚ್ಚ ರಾಶಿ ಅಧಿಪತಿ ಮಿತ್ರರಾಗ್ತಾನೆ. ಶತ್ರು ಪ್ಲಸ್ ಮಿತ್ರ ಏನಾಯ್ತು? ಸಮ. ಸಮ. ಅಲ್ಲಿಂದ ಬಂದ್ರೆ ಮಂಗಳ 7 ಶತ್ರು, 12 ಮಿತ್ರ. ಮಂಗಳ ಏನಾಗುತ್ತೆ? ಸಮ. ಅಲ್ಲಿಂದ ಬಂದ್ರೆ 8 ಮಿತ್ರರು, 11 ಶತ್ರು. ಏನಾಗ್ತದೆ? ಸಮ. ಸಮ. ಅಲ್ಲಿಂದ ಬಂದ್ರೆ 9, 10 ಶನಿ. ಏನಾಗುತ್ತೆ? ಸಮ. ಅದಕ್ಕೆ ಹೇಳೋದು ಚಂದ್ರನಿಗೆ ಮಾತ್ರ ಎಲ್ಲಾ ಗ್ರಹಗಳು ಸಮರಾಗ್ತಾರೆ. ಕರೆಕ್ಟಾ ಇಲ್ವಾ? ಕರೆಕ್ಟಾ ನಾಟ್? ಕರೆಕ್ಟ್ ಸರ್. ಈ ರೀತಿ ನಾವು ಪ್ರತಿಯೊಂದು ಗ್ರಹಗಳಿಗೂ ಮೊದಲು ನೈಸರ್ಗಿಕ ಮಿತ್ರತ್ವ. ಈಗ ನೀವು ಹೋಮ್ ವರ್ಕ್ ಕೊಡ್ತಿದ್ದೀನಿ. ಎಲ್ಲಾ ಗ್ರಹಗಳಿಗೂ ಯಾರ್ಯಾರ ಮಿತ್ರರು ಯಾರ್ಯಾರ ಶತ್ರು ಅಂತ ದಯವಿಟ್ಟು ಮಾಡ್ಕೊಂಬನ್ನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವಾಗ ನಿಮ್ನೇನ್ ಪ್ರಶ್ನೆ ಮಾಡಲ್ಲ. ನೀವು ಮಾಡ್ಕೊಂಬಂದ್ರೆ ನಿಮಗೆ ಉತ್ತಮ. ಏನಾಗುತ್ತೆ? ನಾನು ಹೇಳೋದು ನೀವು ಮಾಡಿರೋದು ಮ್ಯಾಚ್ ಆದ್ರೆ ಡೆಫಿನೆಟ್ಲಿ ನಿಮಗೆ ಖುಷಿ ಆಗುತ್ತೆ, ನೀವು ಕಲಿತಿದ್ದೀರಿ ಅಂತ ಆಗುತ್ತೆ. ಇಲ್ಲ ನಾನು ಮಾಡಕ್ಕಾಗಲ್ಲ, ಮಾಡ್ಲಿಲ್ಲ ಅಂತ ನೀವು ಕಾರಣ ಹೇಳಿದ್ರೆ ಅದು ಅದ್ರ ಬಗ್ಗೆ ನಾನು ಇಂಟರ್ಫಿಯರ್ ಆಗಲ್ಲ. ಸರಿನಾ? ಆಮೇಲೆ ಇವತ್ತು ಮಾತ್ರ ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡ್ತಿರೋರು ಯಾರ್ಯಾರು ಒಂದ್ ಸ್ವಲ್ಪ ಮಾತಾಡಿ ದಯವಿಟ್ಟು ಒಂಚೂರು ವಿಡಿಯೋ ಆನ್ ಮಾಡಿ ಮಾತಾಡಿ ದಯವಿಟ್ಟು. ಸರ್ ನಾನು ಇವತ್ತು ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡಿ ಸರ್. ಓಕೆ ನೀವು ಒಂದು ನೆಕ್ಸ್ಟ್ ಇನ್ಯಾರು ಇವತ್ತು ಫಸ್ಟ್ ಕ್ಲಾಸ್ ದಯಮಾಡಿ ವಿಡಿಯೋ ಆನ್ ಮಾಡಿ ಚೂರು ಅನ್ಮ್ಯೂಟ್ ಮಾಡಿ ಮಾತಾಡಿ. ನಂದು ಇವತ್ತು ಫಸ್ಟ್ ಕ್ಲಾಸ್ ಸರ್, ವಿಡಿಯೋ ಆನ್ ಆಗ್ತಾ ಇಲ್ಲ ನಂದು. ಪರವಾಗಿಲ್ಲ. ಓಕೆ ತೊಂದರೆ ಇಲ್ಲ. ಆಮೇಲೆ ನಂದು ಇವತ್ತು ಫಸ್ಟ್ ಕ್ಲಾಸ್ ಸರ್. ಓಕೆ ತೊಂದರೆ ಇಲ್ಲ. ಸುಮಾ ಅಂತ ಸರ್. ನಿಮ್ದು ವಿಡಿಯೋ ಆನ್ ಆಗ್ತಿಲ್ವಾ?
ಓಕೆ ಓಕೆ, ಥ್ಯಾಂಕ್ ಯು. ಯಾರ್ಯಾರಂತ ಒಂಚೂರು ಗೊತ್ತಾಗ ರಿಜಿಸ್ಟರ್ ಆಗುತ್ತೆ ಮೈಂಡ್ ಅಲ್ಲಿ. ಅದಕ್ಕೆ ನೆಕ್ಸ್ಟ್ ಸರ್ ಬಾಲಾಜಿ ಅಂತ, ನಾನು ಇವತ್ತು ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡ್ತಿದ್ದೀನಿ. ಆಯ್ತು, ನೀವು ಮಾಡಿ. ನಾವು ಒಂದಷ್ಟು ಆ, ಏನು SHIVAA ಶಿವ ಅಂತ, ಸೈಂಟಿಫಿಕ್ ಹಿಂದೂ ಇನ್ಸ್ಟಿಟ್ಯೂಟ್ ಆಫ್ ವೇದಿಕ್ ಅಡ್ವಾನ್ಸ್ಡ್ ಅಸ್ಟ್ರಾಲಜಿ ಅಂತ ಇದು ಇನ್ಸ್ಟಿಟ್ಯೂಟು. SHIVAA ಸೈಂಟಿಫಿಕ್ ಹಿಂದೂ ಇನ್ಸ್ಟಿಟ್ಯೂಟ್ ಆಫ್ ವೇದಿಕ್ ಅಡ್ವಾನ್ಸ್ಡ್ ಅಸ್ಟ್ರಾಲಜಿ. ಇಲ್ಲಿ ನಾವು ಡೈರೆಕ್ಟ್ ಪ್ರಿಡಿಕ್ಷನ್ಗಳನ್ನೇ ಈಗ ಆಲ್ರೆಡಿ 4 ಕ್ಲಾಸಿಂದ ಒಂದು ಚಾರ್ಟ್ ಇವತ್ತು ಹಾಕಿದ್ವಲ್ಲ, ಆ ಚಾರ್ಟ್ ತಗೊಂಡು ನಾವು ಡೈರೆಕ್ಟ್ ಪ್ರಿಡಿಕ್ಷನ್ಸ್ ಗಳನ್ನ ಮಾಡ್ತಾ ಇರ್ತೀವಿ. ಆ ಪ್ರಿಡಿಕ್ಷನ್ ಮಾಡೋ ಸಮಯದಲ್ಲಿ ಹಲವಾರು ವಿಚಾರಗಳು ಬರ್ತವೆ. ಅವು ಬಂದಾಗ ನಾವು ಆ ಬೇಸಿಕ್ಸ್ ನ ಟಚ್ ಮಾಡ್ತೀವಿ. ಪರಮೇಶ್ ಫಸ್ಟ್ ಕ್ಲಾಸ್ ಇವತ್ತು. ಪರಮೇಶ್ ಅವರು ಫಸ್ಟ್ ಕ್ಲಾಸ್. ವಿಡಿಯೋ ಆನ್ ಮಾಡಿ ಒಂಚೂರು ಮಾತಾಡಿ. ಹೌದು, ಇವತ್ತೇ ನಾನು ನಿಮ್ದು ಕ್ಲಾಸ್ ಸ್ಟಾರ್ಟ್ ಮಾಡ್ಕೊಳ್ತಾ ಇರೋದು. ಆಯ್ತು, ವಿಡಿಯೋ ಆನ್ ಮಾಡಿ ಆಮೇಲೆ ಆಫ್ ಮಾಡಿ. ಓಕೆ, ಓಕೆ. ಒಂದು ಇದು ನಿಮಿಷ ರೆಗ್ಯುಲರ್ ಆಗಿ 8 ರಿಂದ 9 ಇರ್ತದೆ ಡೈಲಿ ಈವ್ನಿಂಗು ಆನ್ಲೈನ್ ಕ್ಲಾಸು. ಆಫ್ಲೈನ್ ನಾವು ಶುರು ಮಾಡ್ತೀವಿ, ನಿಮಗೆ ಇನ್ಫಾರ್ಮ್ ಮಾಡ್ತೀವಿ. ಇದೊಂದಷ್ಟು ಬಿಗಿನಿಂಗ್ ಅಲ್ಲಿ ಫ್ರೀ ಕ್ಲಾಸ್ ಇರ್ತದೆ. ಆಮೇಲೆ ಈ ಕ್ಲಾಸಸ್ಗಳು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗುತ್ತೆ. ಸೇಮ್ ಶಿವ ಅಂತ ಒಂದು ಏನು ಚಾನಲ್ ಇದೆ, ಅಂದ್ರೆ ಫುಲ್ ಹೆಸರು ಟೈಪ್ ಮಾಡಬೇಕು, ಸೈಂಟಿಫಿಕ್ ಹಿಂದೂ ಇನ್ಸ್ಟಿಟ್ಯೂಟ್ ಆಫ್ ವೇದಿಕ್ ಅಡ್ವಾನ್ಸ್ ಅಸ್ಟ್ರಾಲಜಿ ಅಂತ. ನೀವು ಆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆದ್ರೆ ನಿಮಗೆ ಅದ್ರ ನೋಟಿಫಿಕೇಶನ್ ಬರುತ್ತೆ, ನೀವು ಅಲ್ಲೂ ವಾಚ್ ಮಾಡಬಹುದು. ಸೊ ಈ ಎಲ್ಲ ಕಾರಣಗಳಿಂದ ನಾವು ಟೆಲಿಕಾಸ್ಟ್ ಸುಮ್ಮನೆ ಏನೋ ಅರ್ಧಂಬರ್ಧ ಮಾತಾಡೋದು ಹೇಳ್ಕೊಡೋ ವಿಚಾರ ಇದಿಲ್ಲ. ಕಂಪ್ಲೀಟ್ ಆಗಿ ಇನ್ ಡೀಟೇಲ್ ಆಗಿ ನಿಮ್ಗೆಲ್ಲ ಕಂಪ್ಲೀಟ್ ಅರ್ಥ ಆಗಕ್ಕೆ ನಿಮ್ ಎಲ್ಲಾ ಸಂದೇಹಗಳಿಗೆ, ಡೌಟ್ಗಳಿಗೆ ನಾವು ಕ್ಲಿಯರ್ ಮಾಡಿ ನಾವು ಈ ಕ್ಲಾಸ್ ಅನ್ನು ಮಾಡ್ತೀವಿ. ನೋಡಿ, ರೆಗ್ಯುಲರ್ ಆಗಿ ಅಟೆಂಡ್ ಮಾಡಿ. ನಿಮ್ಗೆ ಇಂಟ್ರೆಸ್ಟ್ ಆದ್ರೆ ಆಮೇಲೆ ನಾವು ಏನು ಸಬ್ಸ್ಕ್ರೈಬೆಡ್ ಕ್ಲಾಸಸ್ ಮತ್ತೆ ಸಬ್ಸ್ಕ್ರೈಬ್ಡ್ ಯೂಟ್ಯೂಬ್ ನ ಶುರು ಮಾಡ್ತೀವಿ. ಬಟ್ ಈ ಫ್ರೀ ಕ್ಲಾಸಸ್ ತುಂಬಾ ದಿನ ನಡೀತದೆ, ಏನು 1-2 ಕ್ಲಾಸ್ ಅಂತಲ್ಲ, ಸ್ವಲ್ಪ ದಿನ ನಡೆಯುತ್ತೆ. ನೋಡಿ, ನೀವು ಅಟೆಂಡ್ ಮಾಡಿ. ಇದು ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಸರ್, ಇದು ಕಂಟಿನ್ಯೂ ಆನ್ಲೈನ್ ಅಲ್ಲೇ ಇರ್ತದೆ, ಆಫ್ಲೈನ್ ಮಾಡಿದ್ರೆ ನಮಗೆ ಇಲ್ಲಿ ನಾನು ಇರೋದು ಶಿವಮೊಗ್ಗ ಸಾಗರ. ಆನ್ಲೈನ್ ಆಫ್ಲೈನ್ ಯೂಟ್ಯೂಬ್ 3 ಇರ್ತದೆ. ನಾವು ಆಫ್ಲೈನ್ ಅಲ್ಲಿ ಬೇರೆ ಮಾಡಲ್ಲ, ಆನ್ಲೈನ್ ಅಲ್ಲಿ ಬೇರೆ ಮಾಡಲ್ಲ. ಮತ್ತೆ ಯೂಟ್ಯೂಬ್ ಅಲ್ಲಿ ಏನಿದ್ರು ಆನ್ಲೈನ್ ಕ್ಲಾಸ್ ಎಲ್ಲ ಯೂಟ್ಯೂಬ್ ಅಲ್ಲಿ ಬರ್ತದೆ. ಆನ್ಲೈನ್ ಯೂಟ್ಯೂಬ್ ಅಲ್ಲಿ ಬರೋದನ್ನೇ ನಾವು ಆಫ್ಲೈನ್ ಅಲ್ಲಿ ಮಾಡಿರ್ತೀವಿ. ನೀವು ಶಿವಮೊಗ್ಗದಲ್ಲಿರೋರು ಅವ್ರವರು ನೀವು ಸಬ್ಸ್ಕ್ರೈಬ್ ಮಾಡ್ಕೋಬಹುದು, ನಿಮಗೆ ಇಂಟ್ರೆಸ್ಟ್ ಅನ್ಸಿದ್ರೆ. ಇಲ್ಲ ನಮ್ಗೆ ಇದರಿಂದ ಪ್ರಯೋಜನ ಆಗುತ್ತೆ ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಇಲ್ಲ ನಮಗೇನು ಇದ್ರ ಪ್ರಯೋಜನ ಆಗಲ್ಲ ಅಂದ್ರೆ ಅದು ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಿದ್ದಷ್ಟೇ. ಹಾಗಾಗಿ ನಾವು ಇದನ್ನ ಒಂದು ಇನಿಷಿಯೇಟಿವ್ ಶುರು ಮಾಡಿದೀವಿ. ಈಗ 4 ಕ್ಲಾಸಿಂದ ನಮಗೆ ಏನಾದ್ರು ವಿಡಿಯೋ ಸಿಗ್ಬೋದಾ ಸರ್? ಅದು ಯೂಟ್ಯೂಬ್ ಅಲ್ಲಿ ಸಿಗುತ್ತೆ? ಯೂಟ್ಯೂಬ್ ಅಲ್ಲಿ ಇದೆ. ಈಗ ಇನ್ನೊಂದು ರೌಂಡ್. ಆಮೇಲೆ ನೀವು ಯಾರ್ಯಾರು ನಿಮಗೆ ಇವತ್ತೇ ಫಸ್ಟ್ ನಿಮಗೆ ಲಿಂಕ್ ಬಂದಿದೆ ಅವರೆಲ್ಲ ನನಗೆ ನಿಮ್ಮ ಹೆಸರು ಹಾಕಿ ನನಗೆ ಒಂದು ಮೆಸೇಜ್ ಕಳಿಸಿ, ಎಲ್ಲಿ ಯಾವ ಏನು ಕಳಿಸಿದ್ರೆ ನಿಮ್ಮ ಹೆಸರು. ಅಲ್ಲ, ನಿಮ್ದೊಂದು ಇದು ಸರ್ ಫೋನ್ ನಂಬರ್ ಹೇಳಿದ್ರೆ ನಾನು ಅಲ್ಲಿ ಮೆಸೇಜ್. ನಿಮ್ಗೆ ಲಿಂಕ್ ಬಂತಲ್ಲ, ಅಲ್ಲೇ ಇದೆಯಲ್ಲ ಫೋನ್ ನಂಬರ್. ಲಿಂಕ್ ನಿಮ್ಗೆ ಎಲ್ಲಿ ಬಂತು ಲಿಂಕ್? ಸರಿ. ನಿಮ್ಗೆ ಲಿಂಕ್ ಬಂದಿದೆಯಲ್ಲ ಅದೇ ಫೋನ್ ನಂಬರ್. ಆ ಫೋನ್ ನಂಬರ್ಗೆ ನೀವು ವಾಪಸ್ ರಿಪ್ಲೈ ಮಾಡಿ, ಏನು ಐ ಆಮ್ ಸೋ ಅಂಡ್ ಸೋ ಫ್ರಮ್ ಯಾವ ಊರು ಅಂತ. ಅವಾಗ ನೀವು ಆನ್ಲೈನ್ಗೆ ಫಿಟ್ ಆಗ್ತೀರಾ, ಆಫ್ಲೈನ್ಗೆ ಫಿಟ್ ಆಗ್ತೀರಾ ಅಂತ ಒಂದು ಐಡಿಯಾ ಬರ್ತದೆ. ಇದು ಪ್ರತಿಯೊಬ್ಬರಿಗೂ ವಿಚಾರ. ಇದನ್ನ ಮಾಡಿ ದಯವಿಟ್ಟು. ಈಗ ರೆಗ್ಯುಲರ್ ಆಗಿ ಸ್ವಲ್ಪ ಇರ್ತದೆ ಕ್ಲಾಸು, ಅಟೆಂಡ್ ಮಾಡಿ ಆಯ್ತಾ. ಅದಕ್ಕೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತಾನೆ ಆನ್ಲೈನ್ ಮಾಡಿದೀವಿ, ಪ್ಲಸ್ 8 ರಿಂದ 9 ಮಾಡಿದೀವಿ. ಸೊ ಇವತ್ತು ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಎವ್ರಿಬಡಿ. ನೋಡಿ, YS ರಾಜೇಶ್ ಫ್ರಮ್ ಬ್ಯಾಂಗ್ಳೂರ್ ಅಂತ ಹಾಕಿದ್ದಾರೆ. ಆ ತರ ನೀವು ನನಗೆ ರಿಪ್ಲೈ ಮಾಡಿ. ನಾನು ನಿಧಾನಕ್ಕೆ ನಿಮಗೆ ನಾಳೆ ಕ್ಲಾಸ್ ಒಳಗಡೆ ನಾನು ವಾಪಸ್ ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಭಗವಂತನ ಕೃಪಾ ಕಟಾಕ್ಷ ಸಿಗಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್.